साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति साम्राज्यं मे मानवुला काबेनो मनसा रामभक्ति अमानवुला संदर्शनम् अमानवुला संदर्शनम् अत्यन्ता ब्रह्मानन्दमे अत्यन्ता ब्रह्मानन्दमे रामभक्ति साम्राज्यं मे मानवुला काबेनो मनसा रामभक्ति साम्राज्यं रामभक्ति इलागनि विवरिंपलेनु इलागनि विवरिंपलेनु जालास्वानुभव वेद्यमे मनसा इलागनि विवरिंपलेनु जालास्वानुभव वेद्यमे मनसा जालास्वानुभव वेद्यमे मनसा लीला सृष्टि लीला सृष्टि जगत्रयमने लीला सृष्टि जगत्रयमने कोलाहल त्यागराजविनुतुडो कोलाहल त्यागराजविनुतुडो रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति 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 साम्राज्यं आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानन्दं कृष्णं वन्दे जगद्गुरुं सर्वोपनिषदो गावः दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ವಿಶ್ವವ್ಯಾಪಿಯಾಗಿ ತಾನೇ ತಾನಾಗಿ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹನುಮಂದಿರದಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ
ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣಾಮಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 104ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪಂಕಜದಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಭಗವದ್ಗೀತೆಯ 8ನೇ ಅಧ್ಯಾಯ ಅಭ್ಯಾಸ ಯೋಗೋ ನಾಮ, ಅಭ್ಯಾಸ ಯೋಗ ಎಂಬ ಶೀರ್ಷಿಕೆಯಿಂದ ಕೂಡಿರುವ 8ನೇ ಅಧ್ಯಾಯ. ಈ ಹಿಂದಿನ ಪ್ರವಚನದಲ್ಲಿ 7ನೇ ಅಧ್ಯಾಯದ ಸಾರರೂಪವಾದ ವಿಷಯಗಳನ್ನು ಅನುಸಂಧಾನ ಮಾಡಿದ್ದೇವೆ. ಅಲ್ಲಿ ಕೊನೆಯಲ್ಲಿ ಬಂದಂಥ ಒಂದು ವಿಷಯ ಏನಿದೆ ಅದರ ಮೇಲೆ ಅರ್ಜುನನಿಗೆ ಪ್ರಶ್ನೆ ಹುಟ್ಟುತ್ತೆ. ಆ ಅರ್ಜುನನ ಪ್ರಶ್ನೆಯಿಂದ ಈ 8ನೇ ಅಧ್ಯಾಯದ ವಿಷಯ ಆರಂಭವಾಯಿತು. 7ನೇ ಅಧ್ಯಾಯದ ಕೊನೆಯಲ್ಲಿ ಬಂದ ವಿಷಯ ಏನು ಅಂತ ಕೇಳಿದರೆ, ಜರ ಮರಣ ಇವುಗಳಿಂದ ಬಿಡುಗಡೆ ಪಡೆಯೋದಕ್ಕೋಸ್ಕರ, ಮುಪ್ಪು ಮತ್ತು ಮರಣ ಇವುಗಳಿಂದ ಬಿಡುಗಡೆ ಪಡೆಯೋದಕ್ಕೋಸ್ಕರ ಯಾರು ಶ್ರೀಕೃಷ್ಣ ಪ್ರಭುವನ್ನು ಅವಲಂಬಿಸಿ ಪ್ರಯತ್ನ ಪಡ್ತಾರೋ ಅವರು ಆ ಬ್ರಹ್ಮತತ್ವವನ್ನು ತಿಳಿತಾರೆ, ಸಮಸ್ತವಾದ ಅಧ್ಯಾತ್ಮವನ್ನು ಅರಿತಾರೆ, ಅಧಿಭೂತವನ್ನು, ಅಧಿದೈವವನ್ನು, ಅಧಿಯಜ್ಞವನ್ನು ಅರ್ಥ ಮಾಡ್ಕೋತಾರೆ. ಮತ್ತು ಹೀಗೆ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋ ಕಾರಣದಿಂದಾಗಿ ಅವರಿಗೆ ಮರಣಕಾಲ ಬಂದಾಗ ನನ್ನನ್ನು ಮರೆಯೋಲ್ಲ, ನನ್ನ ಸ್ಮರಣೆಯನ್ನು ಚೆನ್ನಾಗಿ ಇಟ್ಕೋತಾರೆ. ಕಾರಣ ಅವರು ಯುಕ್ತ ಚೇತಸ್ಸರು, ಅಂದರೆ ಮನಸ್ಸು ಸಮಾಹಿತವಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಅವರ ಮನಸ್ಸಿನ ಲಕ್ಷ್ಯ, ಜೀವನದ ಲಕ್ಷ್ಯ ಪರತತ್ವವೇ ಆಗಿರುತ್ತೆ. ಆದ್ದರಿಂದ ಪರತತ್ವವನ್ನು ಮರೆಯೋಲ್ಲ, ಕೃಷ್ಣನನ್ನು ಮರೆಯೋಲ್ಲ. ಆ ಕಾರಣ ಅವರು ಕೊನೆಯಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ ಅನ್ನುವ ವಿಷಯ ಬಂದಿತ್ತು. ಅದರ ಮೇಲೆ ಅರ್ಜುನನ ಪ್ರಶ್ನೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಕೃಷ್ಣ ಪ್ರಭು ಹೇಳಿದ ಅಷ್ಟು ವಿಷಯದ ಬಗ್ಗೆ ನನಗೆ ವಿವರವಾಗಿ ತಿಳಿಸು ಅಂತ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅರ್ಜುನ ಅಂತ ತಗೋಬೇಕು. ಕಿಂ ತದ್ ಬ್ರಹ್ಮ, ನೀನು ಹೇಳಿದೆ ಆ ಬ್ರಹ್ಮವನ್ನು ಅರಿತಾರೆ ಅಂತ. ಏನದು ಆ ಬ್ರಹ್ಮ ಅಂದರೆ? ಹಾಗೆ ಅಧ್ಯಾತ್ಮ ಗೊತ್ತಾಗತ್ತೆ ಅಂತ ಹೇಳಿದೆಯಲ್ಲ, ಏನದು ಅಧ್ಯಾತ್ಮ ಅಂದರೆ? ಅಧ್ಯಾತ್ಮವನ್ನು ತಿಳಿತಾರೆ ಅನ್ನೋಕ್ಕೆ ಏನರ್ಥ? ಅಧಿಭೂತಂಚ ಕಿಂ ಪ್ರೋಕ್ತಂ, ಹಾಗೆ ಅಧಿಭೂತವನ್ನು ಅಷ್ಟನ್ನು ಅರ್ಥ ಮಾಡ್ಕೋತಾರೆ. ಯಾರು ಜರ ಮರಣಗಳಿಂದ ಮೋಕ್ಷವನ್ನು ಪಡಿಬೇಕು ಅಂತ ನನ್ನನ್ನು ಆಶ್ರಯಿಸಿ ಪ್ರಯತ್ನ ಪಡ್ತಾರೋ ಅವರು ಅಧಿಭೂತವನ್ನು ಅರಿತಾರೆ. ಅಂದರೆ ಅಧಿಭೂತವನ್ನು ಅರಿತಾರೆ ಅಂದರೆ ಏನಪ್ಪ ಅದು? ಅಧಿದೈವಂ ಕಿಮುಚ್ಯತೆ. ಅದೇ ರೀತಿಯಲ್ಲಿ ಅಧಿದೈವ ಅಂದರೆ ಏನು? ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ, ಈ ಶರೀರದಲ್ಲಿ ಅಧಿಯಜ್ಞ ಅಂದರೆ ಯಾರವನು? ಅವನು ಹೇಗೆ ಅಧಿಯಜ್ಞ? ಕಹ ಅಸ್ಮಿನ್ ದೇಹೆ ಅಧಿಯಜ್ಞ, ಯಾರು ಈ ಶರೀರದಲ್ಲಿ ಅಧಿಯಜ್ಞ ಅಂತ ಕರೆಯಲ್ಪಡ್ತಾನೆ? ಕಥಂ, ಅವನು ಹೇಗೆ ಕರೆಯಲ್ಪಡ್ತಾನೆ? ಯಾವ ಕಾರಣಕ್ಕೋಸ್ಕರವಾಗಿ ಅವನ್ನ ಅಧಿಯಜ್ಞ ಅಂತ ಕರೀತಾರೆ? ಮತ್ತು ಮಧುಸೂದನ, ಇಲ್ಲ ಈ ಮಧುಸೂದನನೇ ಶ್ರೀಕೃಷ್ಣ ಪ್ರಭುವೇ ಪ್ರಯಾಣ ಕಾಲೇಪಿ ಚ, ಪ್ರಯಾಣ ಕಾಲದಲ್ಲೂ ಅಂದರೆ ದೇಹತ್ಯಾಗ ಮಾಡುವ ಸಮಯದಲ್ಲೂ, ಮರಣ ಕಾಲದಲ್ಲೂ ಸಹ ಕಥಂ ಜ್ಞೇಯೋಸಿ ನಿಯತಾತ್ಮಭಿ, ನಿಯತಾತ್ಮಭಿ ಮನಸ್ಸನ್ನು ಪೂರ್ತಿ ಸಂಯಮದಲ್ಲಿ ಇಟ್ಕೊಳ್ಳುವಂಥ ಜನಗಳಿಂದ ನೀನು ಹೇಗೆ ತಿಳಿಯಲ್ಪಡುತ್ತಿ? ಅಂದರೆ ಮನಸ್ಸು ಸಂಯಮದಲ್ಲಿ ಇರ್ಬೋದು, ಹಾಗಾದರೂ ನೀನೇ
ಕೊನೆಯ ಕಾಲದಲ್ಲಿ ಅವರ ಮನೋಬುದ್ಧಿಗಳಲ್ಲಿ ಬೆಳಗ್ತೀಯಾ ಅಂತಂದರೆ ಹೇಗೆ ಬೆಳಗ್ತೀಯಾ, ಯಾತಕ್ಕೋಸ್ಕರ ಬೆಳಗ್ತೀಯಾ, ಇದರ ಬಗ್ಗೆ ವಿಸ್ತಾರವಾಗಿ ನನಗೆ ತಿಳಿಸು ಎಂಬುದಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಹೀಗೆ ಕೇಳಿದ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಪ್ರಭು ಉತ್ತರವನ್ನು ಕೊಡ್ತಾ ಇದ್ದಾನೆ. ಪ್ರಶ್ನೆ ಹುಟ್ಟೋದು ಅತ್ಯಂತ ಸಹಜ. ಯಾವುದಾದ್ರು ಒಂದು ವಿಷಯವನ್ನು ತುಂಬ ಸಂಕ್ಷೇಪವಾಗಿ ಹೇಳಿದ್ರೆ ಅದು ಅರ್ಥ ಆಗೋಲ್ಲ. ಆಳವಾದ ಜಿಜ್ಞಾಸೆ ಹೃದಯದಲ್ಲಿ ಇದೆ ಅಂತಾದರೆ ಮುಕ್ತವಾಗಿ ಪ್ರಶ್ನೆ ಕೇಳುವ ಸಂದರ್ಭ ಬಂದೇ ಬರುತ್ತೆ. ಆ ಥರ ಹಸಿವಿಲ್ಲ ಅಂತಂದರೆ ಪ್ರಶ್ನೆ ಕೇಳೋಲ್ಲ. ಹೀಗಿರೋದ್ರಿಂದ ಎಷ್ಟೋ ಸಂದರ್ಭದಲ್ಲಿ ಹೇಳಬೇಕಾದ ವಿಷಯವನ್ನು ಹೇಳಿದರೆ ಸಾಕಾಗೋಲ್ಲ. ಹೇಳಬೇಕಾದ ವಿಷಯನ ಕೇಳೋವನಿಗೆ ಆ ವಿಷಯ ಕೇಳೋಕ್ಕೆ ಹಸಿವಿದೆಯಾ ಅಂತ ನೋಡ್ಕೊಂಡು ಆಮೇಲೆ ವಿಷಯ ತಿಳಿಸ್ಬೇಕು. ಆಹಾರ ನಮ್ಮಲ್ಲಿ ಬೇಕಾದಷ್ಟಿದೆ ಅಂತ ಆಹಾರವನ್ನು ಕೊಟ್ಬಿಟ್ರೆ ಅದೇನು ಎಲ್ಲರಿಗೂ ಜೀರ್ಣ ಆಗಲ್ಲ. ಅದೇ ಅಗ್ನಿ ಚೆನ್ನಾಗಿದೆ, ಹಸಿವಾಗಿದೆ, ಇದನ್ನು ತಿಳಿದ್ಬಿಟ್ಟು ಆಹಾರವನ್ನು ಕೊಟ್ಟರೆ ಆಹಾರ ಸಾರ್ಥಕ ಆಗುತ್ತೆ, ಅವನಿಗೆ ಲಾಭ ಆಗುತ್ತೆ ಸ್ವೀಕರಿಸಿದವನಿಗೆ. ಅದೇ ರೀತಿಯಲ್ಲಿ ವಿಷಯ ಅರ್ಥ ಮಾಡ್ಕೋಬೇಕು ಅಂತ ಒಂದು ಜಿಜ್ಞಾಸೆ ಇರಬೇಕು, ತಿಳಿಬೇಕು ಅಂತ ಒಂದು ಆಸೆ ಇರಬೇಕು. ಹಾಗಿದ್ದವನಿಗೆ ವಿಷಯ ಕೊಡಬೇಕು, ಉಳಿದವರಿಗೆ ವಿಷಯ ಕೊಡಬಾರ್ದು. ಶ್ರೀರಂಗ ಮಹಾಗುರುಗಳು ಹಾಗಾಗಿ ನೆನಪಿಸ್ಕೋತಾ ಇದ್ರು. ಏನಪ್ಪ ಅಂದರೆ, ಹಸಿವು ಇವತ್ತು ಹಿಂಗೆ ಹೋಗಿದೆಯಪ್ಪ. ಯಾವ ವಿಷಯದಲ್ಲಿ ಅಂತ ಕೇಳಿದ್ರೆ, ಈ ಅಧ್ಯಾತ್ಮದ ವಿಷಯದಲ್ಲಿ ಹಸಿವು ಹಿಂಗೆ ಹೋಗಿದೆ ಅಂದರೆ ಅಧ್ಯಾತ್ಮದ ಬಗ್ಗೆ ತಿಳ್ಕೋಬೇಕು ಅನ್ನೋ ಹಂಬಲ ದೂರ ಸರಿದ್ಬಿಟ್ಟಿದೆಯಪ್ಪ. ಆದ್ದರಿಂದ ಕೇವಲ ಆ ವಿಷಯವನ್ನು ಹೇಳಿದ್ರೆ ಅದು ಒಳಗಡೆ ಪ್ರವೇಶ ಮಾಡಿ ಕೇಳುಗನಿಗೆ ಕೆಲಸ ಮಾಡೋಲ್ಲ, ಹೃದಯ ಸ್ವೀಕರಿಸೋಲ್ಲ. ಹಾಗಾಗಿದೆ. ಅಂಥ ಸಂದರ್ಭ ಬಂದಾಗ ಏನು ಮಾಡಬೇಕು ಅಂದರೆ, ತಿಳ್ಕೋಬೇಕು ಅನ್ನೋ ಹಸಿವನ್ನು ಹುಟ್ಟಿಸಿ ಆಮೇಲೆ ವಿಷಯವನ್ನು ಕೊಡಬೇಕಾಗತ್ತಪ್ಪ ಅಂತ. ಯಾರೊಬ್ಬ ಒಳ್ಳೆಯ ವೈದ್ಯನ ಬಳಿಗೆ ಒಬ್ಬ ಹೋದರೆ, ಬಗೆ ಬಗೆಯಾದ ಭಕ್ಷ್ಯ ಭೋಜ್ಯಗಳನ್ನು ಊಟ ಮಾಡೋ, ನಿನ್ನ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿ ಕಳಿಸ್ಬಿಟ್ರೆ ಆಗೋಲ್ಲ. ಇವನಿಗೆ ಹಸಿವೆ ಎಷ್ಟಿದೆ ಅಂತ ನೋಡಬೇಕು, ಹಸಿವು ಚೆನ್ನಾಗಿ ಆಗ್ತಾ ಇದೆಯೋ ಇಲ್ಲವೋ ಅಂತ. ಹಸಿವೆ ಚೆನ್ನಾಗಿ ಆಗ್ತಾ ಇಲ್ಲ ಅಂದಾಗ ಬಗೆ ಬಗೆಯಾದ ಭಕ್ಷ್ಯ ಭೋಜ್ಯಗಳ ಹೆಸರನ್ನ ಹೇಳಿ ಇದನ್ನು ಮಧ್ಯಾಹ್ನ ಸ್ವೀಕರಿಸು, ರಾತ್ರಿ ಸ್ವೀಕರಿಸು, ನಿತ್ಯ ಬಳಸು, ನೀನು ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಾಗ್ತೀಯ ಅಂತ ಹೇಳಿಬಿಟ್ರೆ ಅದರಿಂದ ಏನೂ ಉಪಯೋಗ ಆಗಲ್ಲ. ಯಾಕೆಂದರೆ ಅವನು ಬಳಸಿದಾಗ ಅದು ಜೀರ್ಣನೇ ಆಗಲ್ಲ, ಇನ್ನಷ್ಟು ಸಮಸ್ಯೆ ಆಗಿಬಿಡುತ್ತೆ. ಆಗ ವೈದ್ಯ ಏನು ಮಾಡಬೇಕಾಗತ್ತೆ, ಮೊದಲು ಕೇಳಬೇಕಾಗತ್ತೆ, ನಿಮ್ಮ ಜೀರ್ಣಶಕ್ತಿ ಹೇಗಿದೆ ಅಂತ. ಸ್ವಲ್ಪ ನಾಲಿಗೆ ತೋರಿಸಿ, ಹಸಿವು ಹೇಗಿದೆ ತಮಗೆ ಅಂತ ಕೇಳಿ, ಹಸಿವನ್ನು ಹುಟ್ಟಿಸಿ, ಹಸಿವು ತುಂಬ ಚೆನ್ನಾಗಾದ ನಂತರದಲ್ಲಿ ಬೇಕಾದ ಪೌಷ್ಟಿಕವಾದ ಆಹಾರವನ್ನು ಸ್ವೀಕರಿಸಿ ಅಂತ ಹೇಳಿದರೆ ಆ ಆಹಾರ ಅಷ್ಟು ಮೈ ಹತ್ತುತ್ತೆ, ಅವನು ತುಂಬ ಸುಂದರವಾಗಿ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಯೋಕ್ಕಾಗುತ್ತೆ. ಹಾಗೆ ಒಬ್ಬೊಬ್ಬರಿಗೂ ವಿಷಯ ಅರ್ಥ ಮಾಡ್ಕೋಬೇಕು, ಇದು ನಂಗೆ ಬೇಕು, ಜ್ಞಾನ ಬೇಕು, ನನಗೆ ತಿಳುವಳಿಕೆ ಬೇಕು ಅಂತ ಒಂದು ಹಸಿವು ಇರಬೇಕು. ಅದು ಆರೋಗ್ಯದ ಲಕ್ಷಣ, ಪ್ರತಿಯೊಬ್ಬ ಮಾನವನಿಗೂ ಇರಬೇಕು. ಆದರೆ ಜನ್ಮಾಂತರದ ಕರ್ಮಗಳ ಕಾರಣದಿಂದ ಸಮಾಜದಲ್ಲಿ ಎಷ್ಟೆಷ್ಟೋ ಏರುಪೇರುಗಳಾಗಿ ದಾರಿ ತಪ್ಪಿ ಹೋಗಿದ ಕಾರಣಗಳಿಂದ ಅಂಥ ತಿಳುವಳಿಕೆ ಬಗ್ಗೆ ಹಸಿವು ಹೊರಟೋಗ್ಬಿಡುತ್ತೆ. ತಿಳುವಳಿಕೆ ಬೇಕು ಅನ್ನೋ ಮನಸ್ಸು ಹೊರಟೋಗುತ್ತೆ. ಅಂಥ ಸಂದರ್ಭ ಬಂದಾಗೆಲ್ಲ ಹಸಿವು ಹುಟ್ಟಿಸೋದಕ್ಕೆ ತಿಳುವಳಿಕೆ ಅನ್ನೋದು ಬಹಳ ಮುಖ್ಯ. ತಿಳುವಳಿಕೆ ಇಲ್ಲದೆ ಇರೋದ್ರಿಂದಲೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ತಿಳುವಳಿಕೆ ಬೇಕೇ ಬೇಕು ಅನ್ನೋ ಬಗ್ಗೆ ಚೆನ್ನಾಗಿ ಮನದಟ್ಟು ಮಾಡಿ ಆಮೇಲೆ ಅವರು ಪ್ರಶ್ನೆ ಕೇಳುವಂತೆ ಆದಮೇಲೆ ಆ ವಿಷಯ ನನಗೆ ತಿಳಿಸಿ, ಈ ವಿಷಯ ನನಗೆ ತಿಳಿಸಿ ಅಂತೆಲ್ಲ ಕೇಳಿದಾಗ ಆ ವಿಚಾರವನ್ನು ವ್ಯಕ್ತಪಡಿಸಿದರೆ ಆಗ ಗಾಢವಾಗಿ ಒಳಗಡೆ ಹೋಗಿ ಇಳಿಯುತ್ತೆ. ಹಾಗೆ ವಿಷಯ ಇದೆ. ಆದ್ದರಿಂದಲೇ ಶ್ರೀಕೃಷ್ಣ ಪ್ರಭುವಿನಂತಹ ಮಹಾಪುರುಷರೂ ಸಹ ಮಾತನಾಡುವಾಗ ಇಂಥ ನೀತಿಯನ್ನು ಇಟ್ಕೊಂಡೇ ಮಾತಾಡಿದ್ದಾರೆ ಅಂತ ತಗೋಬೇಕು. ಅಂದರೆ ಸಂಕ್ಷೇಪವಾಗಿ ಒಂದು ಮಾತನಾಡಿದಾಗ ಅರ್ಜುನಿಗೆ ನಿಜವಾಗ್ಲೂ ವಿಸ್ತಾರವಾಗಿ ತಿಳ್ಕೋಬೇಕು ಅಂತ ಆಶಯವೇ ಇದೆ ಅಂತಾದರೆ ಅವನು ಪ್ರಶ್ನಿಸ್ತಾನೆ. ಆ ಪ್ರಶ್ನೆ ಹೇಳುತ್ತೆ ಇವನಿಗೆ ಹಸಿವಿದೆ ಈ ವಿಷಯದಲ್ಲಿ, ಆದ್ದರಿಂದ ನಾನೀಗ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ರೆ ಇದಿಷ್ಟು ಇವನ ಮನಸ್ಸೊಳಗಡೆ ಹೋಗಿ ಸೇರಿಕೊಳ್ಳುತ್ತೆ, ಇವನು ಉದ್ಧಾರಕ್ಕೆ ಕಾರಣ ಆಗುತ್ತೆ, ಹೇಳಬೇಕಾದ್ರೂ ಕರ್ತವ್ಯ ಅಂತ ಆಗ ವಿಷಯವನ್ನು ಹೇಳುವಂತಹದ್ದು ಶ್ರೀಕೃಷ್ಣ ಪ್ರಭುವಿನ ನೀತಿ. ಎಲ್ಲ ವಿಚಾರವಂತರ ನೀತಿ ಅದು.
ಇವತ್ತು ಇಂಥ ನೀತಿ ಹೊರಟು ಹೋಗ್ಬಿಟ್ಟಿದೆ. ಎಲ್ಲರಿಗೂ ಕಂಪಲ್ಸರಿ ಇಷ್ಟು ಮ್ಯಾಥಮೆಟಿಕ್ಸ್ ಓದಲೇಬೇಕು, ಇಷ್ಟು ಸೈನ್ಸ್ ಓದಲೇಬೇಕು, ಇಷ್ಟು ಸೋಷಿಯಲ್ ಸ್ಟಡೀಸ್ ತಿಳಿಲೇಬೇಕು ಅಂತ ಭಾಳಷ್ಟು ಮಟ್ಟಿಗೆ ತಲೆ ಮೇಲೆ ಭಾರ ಹೇರುವಂಥದ್ದು ಇವತ್ತು ಶಾಲಾ ಕಾಲೇಜುಗಳ ವಿದ್ಯಾಭ್ಯಾಸ ಕಥೆ ಆಗಿದೆ. ಅವರಿಗೆ ಹಸಿವು ಹುಟ್ಟಿಸಿ ಹೇಳೋಕ್ಕಾಗುತ್ತಾ ಅಂದರೆ ಎಷ್ಟೋ ಸಂದರ್ಭದಲ್ಲಿ ಆಗೋಲ್ಲ. ಅನಿವಾರ್ಯವಾಗಿ ಯಾವುದೋ ಆಸೆಯಿಂದ ಪರೀಕ್ಷೆ ಪಾಸ್ ಆಗಬೇಕೋ, ಮುಂದೆ ಒಳ್ಳೆಯ ಉದ್ಯೋಗಕ್ಕೆ ಹೋಗಬೇಕೋ, ಸ್ಥಾನಮಾನ ಗಿಟ್ಟಿಸಬೇಕೋ, ಇದು ಯಾವುದೋ ಬೇರೆ ಬೇರೆ ರೀತಿಯಾದ ಉಪಾಧಿಗಳ ಕಾರಣದಿಂದ ವಿದ್ಯಾಭ್ಯಾಸ ನಡೆಯುವಂಥದ್ದು. ವಿದ್ಯೆಯನ್ನು ತಿಳ್ಕೋಬೇಕು ಅಂತ ಹಸಿ ಹುಟ್ಟಿ ವಿದ್ಯಾಭ್ಯಾಸ ನಡೀತಾ ಇದೆ ಅಂದರೆ ಬಹುಮಟ್ಟಿಗಿಲ್ಲ. ಹಾಗಿರೋದ್ರಿಂದಲೇ ಸರ್ಟಿಫಿಕೇಟ್ ಪಡೆದ ನಂತರ ಅದುವರೆಗೆ ಓದಿದ ವಿದ್ಯೆಯನ್ನು ಎಷ್ಟು ಜೀವನಕ್ಕೆ ಬಳಸ್ಕೋತಾನೆ ಅಂತ ಕೇಳಿದರೆ ಬಹಳಷ್ಟು ಜನಗಳು ಅದನ್ನು ಮತ್ತೆ ಇನ್ನೊಮ್ಮೆ ಅನುಸಂಧಾನ ಮಾಡೋಲ್ಲ, ಅದನ್ನು ಮೆಲುಕು ಹಾಕಲ್ಲ, ಅಥವಾ ತಿರುಗಿ ನೋಡಲ್ಲ. ಯಾಕೆಂದರೆ ಅದು ಅವರಿಗೆ ಹೃದಯದ ಆಳದಲ್ಲಿ ಅಪೇಕ್ಷಿತವಾದ ವಿಷಯ ಅಲ್ಲ, ಅದು ಬೇಕು ಅನ್ನೋ ವಿಚಾರ ಆಗಿರಲಿಲ್ಲ. ಏನೋ ಅನಿವಾರ್ಯಕ್ಕಾಗಿ ಪರೀಕ್ಷೆಗೋಸ್ಕರವಾಗಿ ಒಂದಷ್ಟನ್ನು ತಲೆ ತುಂಬಿಕೊಂಡು ಆ ಪರೀಕ್ಷೆಯ ಸಂದರ್ಭದಲ್ಲಿ ಅದಷ್ಟು ವಾಂತಿ ಮಾಡಿದ ಹಾಗೆ ಉಗುಳಿ ಆಮೇಲೆ ಪುನಃ ಅದ್ರ ಕಡೆಗೆ ತಿರುಗೂ ನೋಡದೇ ಇರುವಂಥ ಒಂದು ಸ್ಥಿತಿ ಆಗ್ತಾಯಿದೆ. ಇದು ಒಂಥರಹ ವಿದ್ಯೆ ಬಗ್ಗೆ ತಾತ್ಸಾರವನ್ನು ಹುಟ್ಟಿಸುವಂಥ ಸ್ಥಿತಿ, ಅವರ್ಷನ್ ಹುಟ್ಟಿಸುವಂಥ ಒಂದು ಸ್ಥಿತಿ. ಹೀಗಾಗಬಾರ್ದು, ಆರೋಗ್ಯಕರವಾದದ್ದಲ್ಲ. ಪ್ರಾಕರಣಿಕವಾಗಿ ಈ ಮಾತನ್ನು ನೆನಪಿಸ್ಕೊಂಡೆ ಶ್ರೀಕೃಷ್ಣ ಪ್ರಭು ಅರ್ಜುನನ ಪ್ರಶ್ನೆಯ ಮೇಲೆ ಉತ್ತರವನ್ನು ಆರಂಭ ಮಾಡ್ತಾನೆ. ಶ್ರೀ ಭಗವಾನ್ ವಾಚ ಅಧ್ಯಾಯದ ಆರಂಭದಲ್ಲಿರುವಂಥ ಮಾತು. ಭಗವಾನ್ ಶ್ರೀಕೃಷ್ಣನು ವಾಚ ಹೇಳಿದ, ಮಾತನಾಡಿದ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತ. 3 ಪ್ರಶ್ನೆಯನ್ನು ಅರ್ಜುನ ಕೇಳಿದ. 3 ಪ್ರಶ್ನೆಗಳಿಗೆ ಉತ್ತರವನ್ನು ಶ್ರೀಕೃಷ್ಣ ಪ್ರಭು ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಬ್ರಹ್ಮ ಯಾವುದು, ಅಧ್ಯಾತ್ಮ ಯಾವುದು, ಕರ್ಮ ಯಾವುದು ಅಂತ 3 ಪ್ರಶ್ನೆಗಳು. ಆ 3 ಪ್ರಶ್ನೆಗಳಿಗೆ ಉತ್ತರ ಅಕ್ಷರಂ ಬ್ರಹ್ಮ ಪರಮಂ, ಪರಮವಾದ ಅಂದರೆ ಪರಮಶ್ರೇಷ್ಠವಾದಂಥ ಅಕ್ಷರ ರೂಪವಾದಂಥ ಒಂದು ತತ್ವ ಇದೆಯಲ್ಲಪ್ಪ, ಅದೇ ಬ್ರಹ್ಮ ಅಂತ ಒಂದು ಉತ್ತರ. ಅದಕ್ಕೆ ಪುನಃ ಆಶಯ ಏನು ಅಂತ ನಾವು ತಿಳ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಡಬೇಕಾಗುತ್ತೆ. ಮೊದಲು ಶ್ರೀಕೃಷ್ಣನ ಮಾತಿನ ಸಾಕ್ಷಾತ್ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಅಧ್ಯಾತ್ಮ ಅಂದರೆ ಏನು ಅಂದರೆ ಸ್ವಭಾವ ಅಂತ ಅರ್ಥ ಅಂತ ಹೇಳಿದರು. ಈ ಮಾತು ಅಷ್ಟೇ, ನಮ್ಮ ಇವತ್ತಿನ ಜೀವನದಲ್ಲಿ ನಮಗೇನು ಅರ್ಥ ಕೊಡ್ತಾ ಇದೆ ಆ ಅರ್ಥ ಇಟ್ಕೊಂಡ್ರೆ ಇದು ಹೊಂದಲ್ಲ. ಶ್ರೀಕೃಷ್ಣ ಪ್ರಭುವಿನ ಆಶಯ ಏನು ಅನ್ನೋದನ್ನೇ ನಾವು ಮನಸ್ಸಿಗೆ ತಂದ್ಕೋಬೇಕಾಗಿತ್ತು. ಭೂತ ಭಾವೋದ್ಭವಕರ. ಭೂತ ಅಂದರೆ ಜೀವಕೋಟಿಗಳ, ಭಾವ ಅಂದರೆ ಅಸ್ತಿತ್ವಕ್ಕೆ, ಕರಹ ಅಂದರೆ ಕಾರಣವಾಗಿರುವಂತಹ, ವಿಸರ್ಗ ತ್ಯಾಗವೆಂಬುದು, ಕರ್ಮ ಸಂಹಿತ ಕರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ ಅಂತ. ಹೀಗೆ 3 ಉತ್ತರವನ್ನು ಕೊಟ್ಟಿದ್ದಾಯಿತು. ಉತ್ತರ ಕೇಳಿದಾಗ ಒಮ್ಮೆ ಪ್ರಶ್ನೆ ಕೇಳಿದ್ದೇ ಸ್ಪಷ್ಟವಾಗಿ ನಮಗೆ ಉತ್ತರ ಸಿಕ್ಕಬೇಕು ಅನ್ನೋ ಕಾರಣಕ್ಕೆ. ಆದರೆ ಉತ್ತರ ಹೇಗಿದೆಯಪ್ಪ ಅಂದರೆ ಒಗಟಾಗಿದೆ ಅಂತ ನಮಗನ್ಸುತ್ತೆ. ಆದರೆ ಅರ್ಜುನನಿಗೆ ಹಾಗಾಗಿ ಇತ್ತು ಅಂತ ನಾವು ಹೇಳೋಕ್ಕಾಗಲ್ಲ. ಕಾರಣ ಅರ್ಜುನ ಗುರುಕುಲದಲ್ಲಿ ಅಧ್ಯಯನ ಮಾಡಿದವನು, ಸಾಕಷ್ಟು ವಿಷಯಗಳನ್ನು ಕೇಳಿದ್ದ. ಹಾಗಿದ್ದರೂ ಯಾವುದೋ ಸಂದರ್ಭದಲ್ಲಿ ಬುದ್ಧಿ ಕುಂಠಿತವಾಗೋದು ಅಂತ ಉಂಟು, ಹಾಗೆ ಕುಂಠಿತವಾಗಿದೆ. ಹಾಗಿರೋದ್ರಿಂದ ಬಿಡಿಸಿ ಹೇಳು ಇನ್ನೊಂದು ಸ್ವಲ್ಪ ಅಂತ ಸಲಿಗೆ ಮೇಲೆ ಕೃಷ್ಣನಲ್ಲಿ ಪ್ರಶ್ನೆ ಮಾಡ್ದ. ಆದರೆ ಕೃಷ್ಣ ಅವನಿಗೆ ಯಾವ ವಾಕ್ಯದಲ್ಲಿ ಎಷ್ಟು ಹೇಳಿದರೆ ಸಾಕೋ ಅಷ್ಟರಲ್ಲೇ ಹೇಳ್ತಾ ಇದ್ದಾನೆ. ತುಂಬ ವಿಸ್ತಾರಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಅಷ್ಟು ಮಾತಾಡಿದ್ರೆ ಅರ್ಥ ಆಗಲ್ಲ, ನಮಗೆ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಿ ಅಂತ ನಮ್ಮ ಮನಸ್ಸು ಕೇಳುತ್ತೆ. ಆ ನೇರದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕಾಗಿತ್ತು. ಏನು ಇಲ್ಲಿ ಬಂದಿರುವಂಥ ವಿಷಯ ಅಂತಂದರೆ, ಮೊದಲನೇದಾಗಿ
ಒಂದು ಅಕ್ಷರ ರೂಪವಾದ ತತ್ವ ಇದೆ, ಅದೇ ಬ್ರಹ್ಮ ಅಂತ ಅರ್ಥ ಅಪ್ಪ ಅಂತ. ಅಕ್ಷರ ರೂಪವಾದ ತತ್ವ ಅಂದರೆ ಏನು ಅಂತ ಪುನಃ ಪ್ರಶ್ನೆ ಬರುತ್ತೆ ನಮಗೆ. ಅಕ್ಷರ ಅಂದ್ಕೂಡಲೇ ನಮಗೆ ಆ ಈ ಅಂತ ನೆನಪಾಗುತ್ತೆ. ಆದರೆ ಆ ಪದ ಏನು ಹೇಳ್ತಾ ಇದೆ? ಅಕ್ಷರ ಅಂದರೆ ನಾಶ, ಅಕ್ಷರ ಅಂದರೆ ನಾಶವಿಲ್ಲದೆ ಇದ್ದದ್ದು ಅಂತ ಅರ್ಥ. ಈ ಸಮಗ್ರ ಸೃಷ್ಟಿಯಲ್ಲಿ ನಾಶವಿಲ್ಲದೆ ಇದ್ದದ್ದು ಏನಿದೆ ಅದೇ ಬ್ರಹ್ಮಪ್ಪ ಅಂತ ಉತ್ತರ ಅದಕ್ಕೆ. ಈ ಸಮಗ್ರ ಸೃಷ್ಟಿಯಲ್ಲಿ ನಾಶ ಇಲ್ಲದೆ ಇರೋದು ಅಂದರೆ ಯಾವತ್ತೂ ಇಲ್ಲ ಅಂತಲೇ ಆಗೋಲ್ಲ. ಹಿಂದೂ ಇತ್ತು, ಈಗಲೂ ಇದೆ, ಮುಂದೆ ಯಾವತ್ತಾವತ್ತೂ ಇರುತ್ತೆ ಅನ್ನೋ ತರಹ ವಸ್ತು ಯಾವುದು ಅಂತ ಕೇಳಿದರೆ ಬಲ್ಲವರು ಹೇಳ್ತಾರೆ, ಬ್ರಹ್ಮ ಅಂತಂದಿದೆಯಪ್ಪ, ಅದೇ ಅಕ್ಷರ ರೂಪವಾದದ್ದು. ಅದು ಎಲ್ಲೆಲ್ಲೂ ವ್ಯಾಪಿಸಿದೆ. ಅದೇನು ಅಂತ ಕೇಳಿದ್ರೆ ಒಂದು ದೊಡ್ಡ ಬೆಳಕು, ಸಚ್ಚಿದಾನಂದ ರೂಪವಾದಂಥ ತತ್ವ ಅಂತ ಉಪನಿಷತ್ತುಗಳಲ್ಲಿ ಅದನ್ನ ಸಾರ್ತಾರೆ. ಅದಕ್ಕೆ ಬ್ರಹ್ಮ ಅಂತ ಹೆಸರು ಯಾಕೆ ಬಂತು ಅಂತ ಕೇಳಿದ್ರೆ ಎಲ್ಲೆಲ್ಲೂ ತುಂಬಿರುವಂಥದ್ದು, ಅತ್ಯಂತ ಬೃಹತ್ತಾದದ್ದು, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ. ಅದಕ್ಕೆ ಅಕ್ಷರ ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಅದಕ್ಕೆ ಯಾವತ್ತೂ ನಾಶ ಇಲ್ಲ, ಅದು ಯಾವತ್ತೂ ಇರುತ್ತೆ, ಶಾಶ್ವತವಾದದ್ದು ಅದೊಂದೇ. ಉಳಿದೆಲ್ಲವೂ ಕೆಲವು ಬಹಳ ಬೇಗ ಸತ್ತು ಹೋಗ್ಬೋದು, ಕೆಲವು ವರ್ಷಗಳಗಟ್ಟಲೆ ಇರ್ಬೋದು, ಕೆಲವು ನೂರಾರು ವರ್ಷ ಇರ್ಬೋದು, ಆದರೂ ಒಂದಲ್ಲ ಒಂದು ದಿವಸ ಎಲ್ಲವೂ ನಾಶ ಆಗಿಬಿಡುತ್ತೆ. ಅದರಿಂದ ಇಲ್ಲಿ ಆ ಪರಮ ಅಂದರೆ ಅತ್ಯಂತ ಶ್ರೇಷ್ಠವಾದಂಥ ಅಕ್ಷರ ರೂಪವಾದ ನಾಶವಿಲ್ಲದೆ ಇರುವಂಥ ಯಾವ ತತ್ವ ಇದೆಯೋ ಅದೇ ಬ್ರಹ್ಮಪ್ಪ. ಅದಕ್ಕೆ ಪರಮ ಅಂತ ಒಂದು ವಿಶೇಷಣ ಕೊಟ್ಟಿರೋ ಕಾರಣ ಏನಪ್ಪ ಅಂದರೆ ಅದಕ್ಕೆ ಮಿಗಿಲಾದದ್ದು ಇನ್ನೊಂದಿಲ್ಲ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಹಾಗಿರೋದ್ರಿಂದ ಅದು ಪರಮ ಎಂದು ಕರೆಯಲ್ಪಡುತ್ತೆ. ಆದರೆ ಅಕ್ಷರ ಅಂತ ಹೇಳಿದ ಕೂಡಲೇ ನಮ್ಮ ಬುದ್ಧಿ ಬೇರೆ ಕಡೆಗೂ ಹೋಗ್ಬೋದು ಎಷ್ಟೋ ಸಂದರ್ಭದಲ್ಲಿ. ನಾಗಲೇ ನೆನಪಿಸ್ಕೊಂಡಾಗ ಅಕ್ಷರ ಅಂತ ಅಂದ್ಕೂಡಲೇ ನಮ್ಮ ಮನಸ್ಸೆಲ್ಲ ಈ ಕಡೆಗೆ ಹೋಗುತ್ತೆ ಅಂತಿದೆ. ಅದೇ ಯಾರೋ ಕೆಲವು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದಾರೆ, ಭಗವದ್ಗೀತೆ ಕಂಠಸ್ಥ ಮಾಡಿದ್ದಾರೆ ಅಂತಾದರೆ ಅವರಿಗೆ ಅಕ್ಷರ ಅಂತ ಅಂದ್ಕೂಡಲೇ ಶ್ರೀಕೃಷ್ಣ ಪ್ರಭುವಿಂದ ಇನ್ನೊಂದು ಮಾತು ನೆನಪಿಗೆ ಬರುತ್ತೆ. ಉದಾಹರಣೆಗೆ ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂತ ಒಂದು ಮಾತಿದೆ ಭಗವದ್ಗೀತೆಯಲ್ಲಿ. ಅಲ್ಲಿ ಓಂಕಾರವನ್ನೇ ಅಕ್ಷರ ಎಂಬ ಹೆಸರಿನಲ್ಲಿ ಕರೆದಿರುವುದುಂಟು. ಯಾಕೆಂದರೆ ಆ ಓಂಕಾರಕ್ಕೂ ನಾಶ ಎಂಬುದಿಲ್ಲ. ನಾವಿವತ್ತು ಉಚ್ಚರಿಸ್ತಾ ಇರೋ ಓಂಕಾರಕ್ಕೆ ನಾಶ ಇದೆ. ಯಾಕೆಂದರೆ ಇದು ಆಕಾಶೇ ಉತ್ಪನ್ನ ಶಬ್ದ ಆಕಾಶೇ ವಿನಷ್ಟ, ಈ ಆಕಾಶದಲ್ಲಿ ಹುಟ್ಟಿದ ಶಬ್ದ ಆಕಾಶದಲ್ಲಿ ಹೋಯಿತು ಅಂತ ಅನ್ನೋ ರೀತಿಯಲ್ಲಿ ಒಂದೆರಡು ಕ್ಷಣದಲ್ಲಿ ಮರೆಯಾಗಿ ಹೊರಟೋಗ್ಬಿಡುತ್ತೆ, ಮತ್ತಿರೋಲ್ಲ ಇಲ್ಲಿ, ಅಂದರೆ ನಮಗೆ ಕಾಣುವಂತೆ ಇರೋಲ್ಲ, ಹಾಗೆ ಹೊರಟೋಗುತ್ತೆ. ಆದರೆ ಸೃಷ್ಟಿಯಲ್ಲೇ ಒಂದು ಮೊಳಗ್ತಾ ಇದೆ ಓಂಕಾರ ಎಂಬುದು, ಯಾವಾಗಲೂ ಮುಳುಗ್ತಾ ಇದೆ. ಅದು ಕೇಳುವ ಕಿವಿ ನಮಗೆ ಚುರುಕಾಗಿದ್ದರೆ, ಅಂದರೆ ಯೋಗ ಸಾಧನೆ ಮಾಡಿದವನಾಗಿ ಏಕಾಗ್ರ ಚಿತ್ತದಿಂದ ಈ ಸೃಷ್ಟಿಯಲ್ಲಿ ಮೊಳಗ್ತಾ ಇರೋ ಶಬ್ದವನ್ನು ಕೇಳಬೇಕು ಅನ್ನೋ ಸಂಕಲ್ಪದಿಂದ ಕೂತ್ಕೊಂಡ್ರೆ ಅವನಿಗೆ ಬಲಗಿವಿನಲ್ಲಿ ಕೇಳಿಸುತ್ತಂತೆ, ಓಂ ಅಂತ ಮೊಳಗ್ತಾ ಇದೆ ಏನೋ ಒಂದು ಶಬ್ದ ಅಂತ, ಓಂಕಾರ ಮೊಳಗ್ತಾ ಇದೆ ಅಂತ ಯಾವಾಗಲೂ ಕೇಳುತ್ತೆ. ಹಿಂದೆ ಮಾತ್ರ ಕೇಳ್ತಾ ಇತ್ತು, ಇವತ್ತು ಕೇಳ್ತಾ ಇಲ್ಲ ಅಂತಿಲ್ಲ, ಇವತ್ತು ಮಾತ್ರ ಕೇಳುತ್ತೆ, ಮುಂದೆ ಕೇಳಲ್ಲ ಅಂತಿಲ್ಲ. ಅದರಿಂದ ನಾಶವಿಲ್ಲದೆ ಇರುವ ಶಬ್ದವೇ ಅದು ಆ ಓಂಕಾರ ಅಂತ. ಆದರೆ ಈಗ ಪ್ರಸ್ತುತದಲ್ಲಿ ಕೃಷ್ಣ ಆ ವಿಷಯವನ್ನು ಹೇಳ್ತಾ ಇಲ್ಲ. ಮತ್ಯಾವುದನ್ನಪ್ಪ ಅಂತ ಕೇಳಿದ್ರೆ, ಆ ಓಂಕಾರವು ಯಾವ ಪರಬ್ರಹ್ಮದ ವಾಚಕವಾಗಿದೆಯೋ ಅಂತಹ ಆ ಇನ್ನೊಂದು ಬೆಳಕಿದೆಯಲ್ಲ, ಸಚ್ಚಿದಾನಂದ ರೂಪವಾದಂಥ ತತ್ವ ಇದೆಯಲ್ಲ, ಅದನ್ನು ಇಲ್ಲಿ ಅಕ್ಷರಾನ ಶಬ್ದದಿಂದ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಆ ಬೆಳಕೆ ಪರಬ್ರಹ್ಮ ಎಂಬುದಾಗಿ ಕರೆಯಲ್ಪಡುತ್ತೆ, ಬ್ರಹ್ಮ ಎಂಬ ಶಬ್ದದಿಂದ ಕರೆಯಲ್ಪಡುತ್ತೆ ಅನ್ನೋ ತಾತ್ಪರ್ಯ. ಅಂದರೆ ಪರಮಾತ್ಮ ವಸ್ತು ಏನಿದೆ ಅದನ್ನೇ ಪರಬ್ರಹ್ಮ ಅಂತ ಕರೀತಾರೆ, ಅದನ್ನೇ ಅಕ್ಷರ ಅಂತ ಕರೀತಾರೆ ಅಂತ. ಎಲ್ಲ ಜೀವಿಗಳು ಆ ಪರಮಾತ್ಮನ ಒಂದೊಂದು ಸ್ಫುಲಿಂಗ ಕಿಡಿಗಳಾಗಿ ಈ ಶರೀರದೊಳಗಡೆ ಬಂದು ಸೇರಿಕೊಂಡು
ಒಂದು ಜೀವನ ಯಾತ್ರೆಯನ್ನು ನಿರ್ವಾಹ ಮಾಡ್ತಾ ಇದೆಯಂತೆ. ಎಲ್ಲಿಂದ ಹೊರಟು ಬಂತು ಒಂದು ಜೀವ ಅಂತ ಕೇಳಿದರೆ ಪರಮಾತ್ಮನಿಂದ ಹೊರಟು ಬಂತು. ಪರಮಾತ್ಮ ಅನ್ನೋದು ಬಹಳ ದೊಡ್ಡ ಒಂದು ಜ್ವಾಲೆ, ಆದರೆ ಅದರೊಳಗಡೆ ಇರುವಂಥ ಒಂದು ಕಿಡಿಯಂತೆ ಈ ಜೀವ ಇದೆ ಅನ್ನೋ ಮಾತನ್ನು ಉಪನಿಷತ್ನಲ್ಲಿ ನಾವು ಕೇಳ್ತೇವೆ. ಎರಡನೇ ಮಾತು, ಸ್ವಭಾವ ಅಧ್ಯಾತ್ಮ ಉಚ್ಯತೆ. ಶ್ರೀಕೃಷ್ಣ ಅಧ್ಯಾತ್ಮ ಎಂಬುದು ಗೊತ್ತಾಗುತ್ತೆ ಯಾರು ನನ್ನನ್ನು ಅಂದರೆ ಶ್ರೀಕೃಷ್ಣನನ್ನು ಅನನ್ಯ ಭಕ್ತಿಯಿಂದ ಉಪಾಸನೆ ಮಾಡ್ತಾ ಹೋಗ್ತಾನೋ ಅವನಿಗೆ ಅಧ್ಯಾತ್ಮ ಗೊತ್ತಾಗುತ್ತೆ ಅಂತ ಕೃಷ್ಣ ಹೇಳಿದ್ದಾಯಿತು. ಅಧ್ಯಾತ್ಮ ಅಂದರೆ ಏನು ಅಂತ ಮತ್ತೆ ಅರ್ಜುನನ ಪ್ರಶ್ನೆ. ಅದಕ್ಕೆ ಉತ್ತರ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಸ್ವಭಾವವೆಂಬುದೇ ಅಧ್ಯಾತ್ಮ ಅಂತ. ಸ್ವಭಾವ ಅನ್ನೋದಕ್ಕೆ ಅರ್ಥ ಏನು ಅಂತ ಪುನಃ ನಮಗನ್ಸುತ್ತೆ ಪ್ರಶ್ನೆ. ನಾವು ಯಾವುದ್ಯಾವುದೋ ಸಂದರ್ಭದಲ್ಲಿ ಸ್ವಭಾವ ಅಂತ ಹೇಳ್ತೀವಿ. ಯಾರೋ ಒಬ್ಬ ಸದಾ ಕೋಪಿಸ್ಕೋತಾ ಇದ್ದರೆ ಏನು ರೀ ಅವನು ತುಂಬ ಕೋಪಿಸ್ಕೊಂಬಿಟ್ಟ, ಅದು ಒಂದು ಸ್ವಭಾವ ಬಿಡ್ರಿ. ಯಾರೋ ಒಬ್ಬ ಅಳ್ತಾ ಇದ್ದರೆ ಯಾಕ್ರಿ ಹೇಳ್ತಾ ಇದ್ರೆ ಅಳೋದು ಒಂದು ಸ್ವಭಾವ ಬಿಡಿ, ಅಳ್ತಾ ಇದ್ದಾನೆ. ತುಂಬ ಅಹಂಕಾರ ತೋರಿಸ್ತಾ ಇದ್ದಾನೆ ರೀ, ಯಾಕ್ರಿ ಅವನು ಅಹಂಕಾರ ಅವನ ಸ್ವಭಾವ ಬಿಡ್ರಿ. ಹೀಗೆ ಸ್ವಭಾವ ಅನ್ನೋ ಶಬ್ದವನ್ನು ಇಂಥ ಕಡೆಯಲ್ಲಿ ನಾವು ಬಳಸ್ತಾ ಇದ್ದೀವಿ. ಆದರೆ ಶ್ರೀಕೃಷ್ಣ ಪ್ರಭು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಸ್ವಭಾವ ಶಬ್ದವನ್ನು, ಅದು ನಮಗೆ ಬೇಕು. ಅದು ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದಾರೆ ಅಂತ ಕೇಳಿದ್ರೆ ಜ್ಞಾನಿಗಳು ಹೇಳ್ತಾರೆ, ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸ್ವಭಾವ ತನ್ನ ಇರುವಿಕೆ, ತಾನು ಈ ಎಲ್ಲ ದೇಹಗಳಲ್ಲೂ ತಾನು ಒಂದು ರೀತಿಯಲ್ಲಿ ನೆಲೆಸಿದ್ದೀನಿ. ತಾನು ಈ ದೇಹಗಳಲ್ಲಿ ಎಲ್ಲ ದೇಹದಲ್ಲಿ ಏನು ನೆಲೆಸಿರುವಂಥದ್ದುಂಟೋ ಅದನ್ನೇ ಅಧ್ಯಾತ್ಮ ಎಂಬುದಾಗಿ ತಗೋಬೇಕು ಅಂತ. ಅಂದರೆ ಪರಂಜ್ಯೋತಿಯೋ ಪರಮಾತ್ಮನೋ ಎಲ್ಲ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಅಲ್ಲಿ ನೆಲೆಸಿರುವಂಥ ಅಂಶವನ್ನು ಇಟ್ಕೊಂಡು ಅಧ್ಯಾತ್ಮ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಆ ಜೀವ ಅಂದರೆ ಯಾವುದದು, ಅದು ಹೇಗೆ ನೆಲೆಸಿದೆ, ಅದು ಎಲ್ಲಿಂದ ಬಂತು, ಪುನಃ ಎಲ್ಲಿ ಹೋಗಿ ಸೇರಬೇಕು, ಈ ಎಲ್ಲ ವಿಷಯಗಳು ಅರ್ಥ ಆಗುತ್ತಪ್ಪ, ಅಧ್ಯಾತ್ಮ ಅರ್ಥ ಆಗುತ್ತೆ ಅಂದರೆ ಅಂತ ತಾತ್ಪರ್ಯ. ಸ್ವಭಾವ, ಸ್ವ ಅನ್ನೋ ಶಬ್ದಕ್ಕೆ ತಾನು ಅಂತ ಅರ್ಥ, ಭಾವ ಅಂದರೆ ಇರುವಿಕೆ ಅಂತ ಅರ್ಥ. ಅಂದರೆ ತನ್ನ ಇರುವಿಕೆ ಏನಿದೆ ಎಲ್ಲ ಜೀವಿಗಳಲ್ಲಿ, ಅಂದರೆ ಎಲ್ಲ ಜೀವಿಗಳಲ್ಲಿ ತಾನೇನು ಇದ್ದಾನೆ ಅದನ್ನೇ ಅಧ್ಯಾತ್ಮ ಎಂಬುದಾಗಿ ತಗೋಬೇಕು. ಅಂದರೆ ಎಲ್ಲ ಜೀವಕೋಟಿಗಳಲ್ಲಿ ಆ ಪರಂಜ್ಯೋತಿ ಯಾವುದೋ ನೇರದಲ್ಲಿ ನೆಲೆಸಿದೆಯಲ್ಲ, ಅದರ ಪರಿವೇ ಆಗಬೇಕಲ್ಲ, ತಿಳುವಳಿಕೆ ಆಗಬೇಕಲ್ಲ, ಆ ತಿಳುವಳಿಕೆಯನ್ನು ಅಧ್ಯಾತ್ಮದ ತಿಳುವಳಿಕೆ ಅಂತ ತಗೋಬೇಕು. ಇನ್ನು ಮೂರನೇ ಇನ್ನೊಂದು ಪ್ರಶ್ನೆ ಉಳಿದಿದೆ, ಕರ್ಮ ಅಂದರೆ ಏನಪ್ಪ, ಕರ್ಮ ಅಷ್ಟು ಗೊತ್ತಾಗತ್ತೆ ಅಂತ ಕೃಷ್ಣ ಹೇಳ್ದ. ಅಂದರೆ ಶ್ರೀಕೃಷ್ಣ ಪ್ರಭುವನ್ನು ಅನನ್ಯವಾದ ಭಾವದಿಂದ ಭಾವಿಸ್ತಾ ಹೋದಾಗ ಕರ್ಮದ ವಿಷಯ ಅಷ್ಟು ಗೊತ್ತಾಗುತ್ತೆ ಅಂತ ಹೇಳಿದರೆ, ಕರ್ಮ ಅಂದರೆ ಏನದು, ಯಾವುದು ಗೊತ್ತಾಗತ್ತೆ ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಉತ್ತರ ಭೂತ ಭಾವೋದ್ಭವಕರ ವಿಸರ್ಗ ಅಂತ ಉತ್ತರ. ಭೂತ ಅನ್ನೋದಕ್ಕೆ ಎಲ್ಲ ಜೀವಕೋಟಿಗಳು ಅಂತ ಅರ್ಥ ಇಟ್ಕೋಬೇಕಾಗುತ್ತೆ. ಭೂ ಅನ್ನುವ ಧಾತುವಿನಿಂದ ಭೂತ ಅಂತ ಒಂದು ಶಬ್ದ ಆಗಿದೆ. ಭೂ ಅನ್ನೋ ಧಾತುವಿಗೆ ಭೂ ಸತ್ತಾಯಾಮ್ ಅಂತ ಧಾತು ಪಾಠ ಹೇಳ್ತಾ ಇರುವಂತೆ ಇರುವಿಕೆ ಅಂತ ಅರ್ಥ. ಅದಕ್ಕೆ ಎಲ್ಲ ಜೀವಕೋಟಿಗಳು ಒಂದು ಇರುವಿಕೆ ಅನ್ನೋ ರೀತಿಯಾದಂಥ ಭಾಗವನ್ನು ಹೊಂದಿವೆ. ನಾವೆಲ್ಲರೂ ನಮ್ಮನ್ನು ನಾವು ಭಾವಿಸುವಾಗ ನಾನಿದ್ದೇನೆ ಅಂತ ಭಾವಿಸ್ತೇವೆ. ಎಲ್ಲ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ಸಹ ಏನೋ ಒಂದು ರೀತಿಯಲ್ಲಿ ಇದ್ದೇನೆ ಅನ್ನೋ ರೀತಿಯಲ್ಲಿ ಭಾವಿಸುತ್ತವೆ. ಹೀಗಿರೋದ್ರಿಂದ ಅವುಗಳಿಗೆಲ್ಲ ಭೂತ ಅನ್ನೋ ರೀತಿಯಾದಂಥ ಹೆಸರು ಬಂದಿದೆ. ಅಂದರೆ ಇರುವಿಕೆಯನ್ನು ಸದಾ ಭಾವಿಸ್ತಾ ಇರುವಂತಹ ಸಮಗ್ರ ಜೀವಕೋಟಿಗಳು ಕೂಡ ಭೂತ ಅನ್ನೋ ಶಬ್ದದ ಅರ್ಥ. ಭೂತ ಅನ್ನೋ ಶಬ್ದಕ್ಕೆ ಅಷ್ಟು ಪ್ರಾಣಿಗಳು ಜೀವಕೋಟಿಗಳು ಅಂತ ಅರ್ಥ. ಭೂತ ಭಾವ ಉದ್ಭವಕರ, ಆ ಜೀವಕೋಟಿಗಳಿಗೆಲ್ಲ ಭಾವ ಅಂದರೆ ಇರುವಿಕೆಗೆ ಉದ್ಭವಕರ ಉಂಟು ಮಾಡುವುದಕ್ಕೆ ಕಾರಣವಾಗಿರುವಂಥದ್ದು. ಅಂದರೆ ಎಲ್ಲ ಜೀವಕೋಟಿಗಳು
ನಾನಿದ್ದೇನೆ ಅಂತ ಒಂದು ಅಸ್ತಿತ್ವವನ್ನು ಅವು ಪಡೆದು ಭಾವಿಸಬೇಕಾದ್ರೆ ಅದಕ್ಕೆ ಕಾರಣವಾಗಿರುವಂತಹದ್ದು ಏನಿದೆ ಅದೇ ಕರ್ಮ ಎಂಬುದಾಗಿ ಕರೀತಾರೆ. ಇನ್ನೊಂದು ತಿಳಿಯಾದ ಭಾಷೆಯಲ್ಲಿ ಹೇಳೋದಾದರೆ ಇದ್ದೇನೆ ಅಂತ ಒಂದೊಂದು ಜೀವವು ಆ ಇರುವಿಕೆಯನ್ನು ಪಡೆಯೋದಕ್ಕೆ ಕಾರಣವಾದದ್ದು ಯಾವುದು ಅಂತ ಕೇಳಿದ್ರೆ ವಿಸರ್ಗ ಅಂದರೆ ತ್ಯಾಗವು ಅಂತ ಅರ್ಥ. ತ್ಯಾಗವೇ ಎಲ್ಲ ಜೀವಿಗಳ ಇರುವಿಕೆಗೆ ಕಾರಣವಾದದ್ದು, ಎಲ್ಲ ಜೀವಕೋಟಿಗಳ ಬೆಳವಣಿಗೆಗೆ ಕಾರಣವಾದದ್ದು, ಹುಟ್ಟಿಗೆ ಕಾರಣವಾದದ್ದು. ಹುಟ್ಟು, ಬೆಳವಣಿಗೆ ಇದೆಲ್ಲದಕ್ಕೂ ಕಾರಣವಾದ ಯಾವುದಪ್ಪ ಅಂದರೆ ವಿಸರ್ಗ ಅಂದರೆ ತ್ಯಾಗವು ಅಂತ. ಈ ಮಾತು ನಮಗೆ ಅಷ್ಟು ಅರ್ಥ ಆಗ್ತಾ ಇಲ್ಲ. ನಮ್ಮ ಬುದ್ಧಿಯೆಲ್ಲ ಏನು ಹೇಳುತ್ತೆ? ಜೀವಕೋಟಿಗಳೆಲ್ಲ ಹುಟ್ಟೋದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಏನೋ ಪುರುಷನ ವೀರ್ಯ ಇದೆ, ಸ್ತ್ರೀಯ ರೇತಸ್ಸು ಅಂತ ಇನ್ನೊಂದು ಧಾತು ಇದೆ, ಇವೆರಡರ ಯೋಗದಿಂದ ಸೃಷ್ಟಿಯಾಗ್ತಾ ಇದೆ. ಹೊಸ ಹೊಸ ವಸ್ತುಗಳು ಅದೇ ರೀತಿಯಲ್ಲಿ ಸೃಷ್ಟಿ ಒಂದು ನೀತಿಯಾಗಿ ಹುಟ್ಕೊಂಡು ಬರ್ತಾ ಇದೆ ಅಂತ ಇಷ್ಟು ನಮಗೆ ಗೊತ್ತಾಗುತ್ತೆ ಹೊರತು ಬೇರೆ ಇನ್ನೊಂದೇನೋ ತುಂಬ ವಿಸ್ತಾರವಾಗಿ ಯಾತಕ್ಕೆ ಇಷ್ಟೆಲ್ಲ ಜೀವಕೋಟಿಗಳು ಹುಟ್ಟಿವೆ, ಇಷ್ಟೆಲ್ಲ ವಸ್ತುಗಳು ಯಾಕಾಗಿವೆ ಅನ್ನೋ ಬಗ್ಗೆ ನಮಗೇನು ಹೆಚ್ಚಿನ ನೋಟ ಸಿಗ್ತಾ ಇಲ್ಲ. ಅದು ಶ್ರೀಕೃಷ್ಣ ಪ್ರಭು ಹೇಳ್ತಾ ಇದ್ದಾನೆ ಏನಪ್ಪ ಅಂದರೆ, ತ್ಯಾಗ ಅನ್ನೋದು ಒಂದು ಇದೆಯಪ್ಪ, ಆ ತ್ಯಾಗ ಅನ್ನೋ ಕಾರಣದಿಂದ ಎಲ್ಲ ಜೀವಕೋಟಿಗಳು ಹೀಗೆ ಬದುಕ್ತಾ ಇವೆ, ಅವುಗಳಿಗೆ ಅಸ್ತಿತ್ವ ಬಂದಿದೆ, ಅವು ಬೆಳೀತಾ ಇವೆ ಅಂತ. ತ್ಯಾಗ ಅಂದರೆ ಏನು ಅಂತ ಕೇಳಿದ್ರೆ, ಒಂದು ನೇರದಲ್ಲಿ ಯಜ್ಞದಲ್ಲಿ ಒಂದು ಚರುವನ್ನು, ಪುರೋಡಾಶವನ್ನು ಅಗ್ನಿಯ ದ್ವಾರ ದೇವತೆಗಳಿಗೆ ಅರ್ಪಿಸುವಂಥ ಒಂದು ಕಾರ್ಯ ಏನಿದೆ ಅದನ್ನು ತ್ಯಾಗ ಎಂಬುದಾಗಿ ಕರೆದು, ಅದು ಒಂದು ದೃಷ್ಟಿಯಿಂದ ಇಡೀ ಸಮಗ್ರ ಜಗತ್ತು ಚೆನ್ನಾಗಿ ಉಳಿಯೋಕ್ಕೆ, ಬೆಳೆಯೋಕ್ಕೆ ಅದು ಕಾರಣವಾಗುತ್ತೆ ಅಂತ ಕೊಂಡಾಡಿರೋದ್ರಿಂದ ಯಜ್ಞರೂಪವಾದ ಕರ್ಮ ಏನಿದೆ, ಆ ಯಜ್ಞರೂಪವಾದ ಕರ್ಮದಲ್ಲಿ ಚರುವನ್ನು, ಪುರೋಡಾಶವನ್ನು ಒಂದು ಸಮರ್ಪಣೆ ಮಾಡುವಂಥದ್ದೇನಿದೆ ಅಗ್ನಿಯಲ್ಲಿ, ಅದೇ ತ್ಯಾಗ, ಅದೇ ವಿಸರ್ಗ. ಅದರಿಂದ ಲೋಕ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೀಗೆ ವಿವರಣೆ ಕೊಡುವಂಥದ್ದು ಉಂಟು. ಅಂಥ ಮಾತುಗಳು ನಮ್ಮ ಉಪನಿಷತ್ನಲ್ಲಿ, ರಾಮಾಯಣ, ಮಹಾಭಾರತಾದಿ ಗ್ರಂಥಗಳಲ್ಲಿ ಎಲ್ಲ ಕಡೆಯಲ್ಲೂ ಉಲ್ಲೇಖ ಇದೆ. ಚರು ಮತ್ತು ಪುರೋಡಾಶ ಅಂತ ಕೇಳಿದರೆ, ಹಾಲು, ತುಪ್ಪ, ನೀರು ಇವುಗಳಲ್ಲಿ ಅಕ್ಕಿಯನ್ನು ಬೇಯಿಸಿದರೆ ಆಗುವ ವಸ್ತುವಿಗೆ ಚರು ಅಂತ ಕರೀತಾರೆ. ಪುರೋಡಾಶ ಅಂದರೆ ಅಕ್ಕಿ ಹಿಟ್ಟಿನಲ್ಲಿ ಒಂದು ರೊಟ್ಟಿ ತರಹ ಒಂದು ಪದಾರ್ಥವನ್ನು ಸಿದ್ಧತೆ ಮಾಡುವಂಥದ್ದುಂಟು ಯಜ್ಞ ಪ್ರಕ್ರಿಯೆಯಲ್ಲಿ, ಅದಕ್ಕೆ ಪುರೋಡಾಶ ಅಂತ ಕರೀತಾರೆ. ಈ ವಸ್ತುಗಳನ್ನು ಯಜ್ಞದಲ್ಲಿ ಅಗ್ನಿಗೆ ಅರ್ಪಿಸ್ತಾರೆ. ಯಾತಕ್ಕೆ ಅಂದರೆ ಇಂತಹ ದೇವತೆಗಳಿಗೆ ಹೋಗಿ ತಲುಪಬೇಕು ಅನ್ನೋ ಉದ್ದೇಶದಿಂದ ಅಗ್ನಿಯಲ್ಲಿ ಅರ್ಪಿಸ್ತಾರೆ. ಈ ಕಾರ್ಯಕ್ಕೆ ತ್ಯಾಗ ಅಂತ ಕರೆಯೋದುಂಟು. ಈ ಕಾರ್ಯಕ್ಕೆ ವಿಸರ್ಗ ಎಂಬ ಶಬ್ದದಲ್ಲೂ ಹೇಳೋದುಂಟು. ಆದರೆ ಇಲ್ಲಿ ಅಷ್ಟನ್ನೇ ತಗೋಬಾರ್ದು, ಇದಕ್ಕೆ ಇನ್ನೊಂಚೂರು ವ್ಯಾಪಕವಾದ ಅರ್ಥವನ್ನು ಮನಸ್ಸಿಗೆ ತಂದ್ಕೋಬೇಕು. ಹಿಂದೆ 3ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪ್ರಭುವಿನ ಕಡೆಯಿಂದಲೇ ಬಂದಿರುವಂತಹ ವಿಚಾರಗಳಿವೆ. ಸಹ ಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಸ್ವಿಷ್ಟ ಕಾಮಧುಕ್. ಈ ಮಾತು ಏನನ್ನು ಜ್ಞಾಪಿಸ್ತಾ ಇದೆ ಅಂತ ಕೇಳಿದರೆ, ಪ್ರಜೆಗಳೆಲ್ಲರೂ ಸೃಷ್ಟಿಸಲ್ಪಡುವಾಗಲೇ ಯಜ್ಞದೊಡಗೂಡಿ ಸೃಷ್ಟಿಸಲ್ಪಟ್ಟಿದ್ದಾರೆ. ಯಜ್ಞ ಅನ್ನೋ ರೀತಿಯಾದಂಥ ಯಾವುದೋ ಒಂದು ವ್ಯವಸ್ಥೆ ಮೈನಲ್ಲಿದೆ, ಅದ್ರ ಜೊತೆಗೆ ಎಲ್ಲ ಪ್ರಜೆಗಳು ಸೃಷ್ಟಿಸಲ್ಪಟ್ಟಿದ್ದಾರೆ. ಪ್ರಜೆ ಅನ್ನೋ ಶಬ್ದಕ್ಕೆ ಕ್ರಿಮಿಕೀಟಗಳಿಂದ ಹಿಡಿದು ಎಲ್ಲವೂ, ವೃಕ್ಷ ವನಸ್ಪತಿಗಳು, ಕ್ರಿಮಿಕೀಟಗಳು, ಮಾನವರು, ಎಲ್ಲ ಸಕಲ ಸೃಷ್ಟಿಯೂ ಸೇರಿಕೊಳ್ಳುತ್ತದಲ್ಲಿ. ಈ ಎಲ್ಲ ಸೃಷ್ಟಿ ಆಗುವಾಗ ಯಜ್ಞವೆಂಬ ಅಂಶವನ್ನು ಒಳಗಡೆ ಇಟ್ಟು ಸೃಷ್ಟಿ ಮಾಡಿದ್ದಾಗಿದೆ. ಹೀಗಿರೋದ್ರಿಂದ ಈ ಯಜ್ಞವನ್ನು
ಅರ್ಥ ಮಾಡ್ಕೊಂಡು ಬಳಸ್ಕೊಳ್ಳೋದಾದರೆ ಈ ಯಜ್ಞವೆಂಬುದು ಒಂದು ಕಾಮಧೇನು ಇದ್ದ ಹಾಗೆ ಕೇಳಿದ್ದನ್ನೆಲ್ಲ ಕೊಡುತ್ತೆ ಅಂತ. ಇದನ್ನು ತಿಳಿದು ಬಳಸ್ಕೊಳ್ಳೋದು ಅಂತಂದಾಗ ಯಾರಿಂದ ಸಾಧ್ಯ ಆಗುತ್ತೆ ಅಂದರೆ ವೃಕ್ಷ ವನಸ್ಪತಿಗಳಿಂದ ಕ್ರಿಮಿಕೀಟಗಳಿಂದ ಪೂರ್ತಿ ಅರ್ಥ ಮಾಡ್ಕೊಂಡು ಬಳಸ್ಕೊಳ್ಳೋಕ್ಕಾಗಲ್ಲ. ಮಾನವರಿಂದ ಅಷ್ಟನ್ನು ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಬಳಸ್ಕೊಳ್ಳೋಕ್ಕಾಗತ್ತೆ. ಅದರಿಂದ ಆ ಮಾನವರು ಯಜ್ಞರೂಪವಾದ ಅಂಶವನ್ನು ಈ ಮೈನಲ್ಲಿ ಭಗವಂತ ಏನು ಇಟ್ಟುಬಿಟ್ಟಿದಾನೋ ಅದೇನು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಚೆನ್ನಾಗಿ ಜೀವನದಲ್ಲಿ ರೂಢಿಸ್ಕೋತ ಹೋದರೆ ಅದು ಕಾಮಧೇನು ಇದ್ದ ಹಾಗೆ ಜೀವನದಲ್ಲಿ ಕೇಳಿದ್ದನ್ನೆಲ್ಲ ಕೊಡುತ್ತೆ ಅನ್ನುವ ಆಶಯ ಹಿಂದಕ್ಕೆ ಬಂದಿದೆ. ಅದೇ ಮಾತಿನ ಮುಂದುವರಿಕೆಯಾಗಿ ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತುವಃ ಪರಸ್ಪರಂ ಭಾವಯಂತಹ ಶ್ರೇಯಃಪರಂ ಅವಾಪ್ಸ್ಯಥ ಅನ್ನೋ ಮಾತು ಬಂತು. ನೀವು ದೇವತೆಗಳನ್ನು ಭಾವಿಸಿಪ್ಪ, ದೇವತೆಗಳು ನಿಮ್ಮನ್ನು ಭಾವಿಸ್ತಾರಾಗ ಪರಸ್ಪರ ಭಾವನೆಯಿಂದ ನೀವು ಶ್ರೇಯಸ್ಸನ್ನು ಪಡೆಯುವವರಾಗಿ ಅಂತ ಕೃಷ್ಣನ ಆದೇಶ. ಅಂದರೆ ನಿಮ್ಮ ಮೈಯೊಳಗಡೆಗೆ ನೀವು ಬದುಕಿರುವ ಈ ಭೂಮಂಡಲದಲ್ಲಿ, ಈ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ದೇವತೆಗಳು ವಾಸ ಮಾಡ್ತಾ ಇದ್ದಾರೆ. ಆ ದೇವತೆಗಳು ಕೊಟ್ಟು ಮೈಯನ್ನು ನೀವು ಹೊಂದ್ಕೊಂಡಿದ್ದೀರಿ. ದೇವತೆಗಳೇ ಚೈತನ್ಯವನ್ನು ಕೊಟ್ಟು ಈ ಶರೀರದಲ್ಲಿ ನಾನಾ ರೀತಿಯಾದ ಕ್ರಿಯೆಗಳೆಲ್ಲ ನಡೀತಾ ಇದೆ. ಹೀಗಿರುವಾಗ ಅದನ್ನ ಅರ್ಥ ಮಾಡಿಕೊಂಡು ಆ ದೇವತೆಗಳನ್ನು ಗೌರವಿಸಿ, ಭಾವಿಸಿ. ನಾಲಿಗೆಯಲ್ಲಿ ಸರಸ್ವತಿ ನೆಲೆಸಿಯಾಳೆ, ಅದನ್ನು ಭಾವಿಸಿ. ಹಾಗೆ ಕಂಠದಲ್ಲಿ ಭಾರತೀ ದೇವಿ ನೆಲೆಸಿಯಾಳೆ, ಭಾವಿಸಿ ಅದನ್ನ. ಹೀಗೆ ಭಾವಿಸ್ತಾ ಹೋಗಿ ಮತ್ತು ಆ ದೇವತೆ ಸಂತೋಷ ಪಡುವಂತೆ ನಿಮ್ಮ ಜೀವನ ಮಾಡಿ. ಹಾಗೆ ಜೀವನ ಮಾಡಿದಾಗ ಆ ದೇವತೆಗಳು ಭಲೆ ಅಂತ ಮೆಚ್ಚಿ ನಿನಗೆ ಬೇಕಾದ್ದನ್ನು ಒದಗಿಸ್ಕೊಡ್ತಾರೆ. ಅವರಲ್ಲಿ ಯಾವ್ಯಾವ ರೀತಿಯ ಸಂಪತ್ತಿದೆಯೋ ಆ ದೇವತೆಗಳಲ್ಲಿ ಅದನ್ನು ಒದಗಿಸ್ಕೊಡ್ತಾರೆ ನಿನಗೂ ಕೂಡ. ಆದ್ದರಿಂದ ಪರಸ್ಪರವಾಗಿ ನೀವು ಅವರನ್ನು ಭಾವಿಸಿ, ಅವರು ನಿಮ್ಮನ್ನು ಭಾವಿಸ್ತಾರೆ. ಆಗ ಜೀವನ ತುಂಬ ಸುಂದರವಾಗುತ್ತೆ. ಪರಸ್ಪರಂ ಭಾವಯಂತಹ, ಪರಸ್ಪರವಾಗಿ ಭಾವಿಸ್ಕೋತಾ ಶ್ರೇಯಃಪರಂ, ಪರಮ ಶ್ರೇಯಸ್ಸನ್ನು ಅವಾಪ್ಸ್ಯಥ ಪಡಿಬಹುದಾಗಿದೆ, ಪಡೀರಿ ಅಂತದ್ದು. ಈ ಮಾತಿನ ಜೊತೆಗೆ ಹಾಗೆ ಇನ್ನೊಂದು ಮಾತು ಬಂದಿದೆ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ. ಈ ಮಾತನ್ನು ಮನಸ್ಸಿಗೆ ತಂದ್ಕೋಬೇಕು. ಏನನ್ನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಅನ್ನಾತ್ ಭವಂತಿ ಭೂತಾನಿ, ಅನ್ನ ಒಂದು ಇದೆ ಅಂತಾದರೆ, ಅಂದರೆ ತಿನ್ನುವ ಆಹಾರ ವಸ್ತುಗಳಿದೆ ಅಂತಾದರೆ ಜೀವಕೋಟಿಗಳೆಲ್ಲ ಹುಟ್ಟಿ ಬೆಳೆಯುತ್ತವೆ. ಆಹಾರವೇ ಇಲ್ಲ ಅಂದರೆ ಯಾವ ಜೀವಕೋಟಿಗಳು ಹುಟ್ಟೋಕ್ಕೂ ಆಗಲ್ಲ, ಬೆಳೆಯೋಕ್ಕೂ ಆಗಲ್ಲ. ಅನ್ನಾತ್ ಭವಂತಿ ಭೂತಾನಿ. ಪರ್ಜನ್ಯಾದ ಅನ್ನ ಸಂಭವ, ಚೆನ್ನಾಗಿ ಮಳೆ ಆದರೆ ಎಲ್ಲ ಬೆಳೆಯೋ ಚೆನ್ನಾಗಾಗುತ್ತೆ. ಯಜ್ಞಾತ್ ಭವತಿ ಪರ್ಜನ್ಯ, ಮಳೆ ಚೆನ್ನಾಗಿ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಯಜ್ಞರೂಪವಾದ ಕ್ರಿಯೆ ಚೆನ್ನಾಗಿ ನಡೀತಾ ಇದ್ದರೆ ಮಳೆ ಚೆನ್ನಾಗಾಗುತ್ತೆ. ಯಜ್ಞರೂಪವಾದ ಕ್ರಿಯೆ ಯಾವಾಗ ನಡೆಯುತ್ತೆ ಅಂತ ಕೇಳಿದ್ರೆ, ಕರ್ಮ ಎಂಬುದೊಂದು ಇದೆ ಅಂತಾದರೆ, ಅದು ವ್ಯವಸ್ಥಿತವಾಗಿ ನಡೆಯುತ್ತೆ ಅಂತಾದರೆ ಆಗ ಅದು ಯಜ್ಞ ಅನ್ನೋ ರೀತಿಯಾಗಿ ಇಷ್ಟೆಲ್ಲ ಲಾಭವನ್ನು ಕೊಡುತ್ತೆ ಅಂತ. ಇದನ್ನೇ ಇನ್ನೊಂದು ರೂಪದಲ್ಲಿ ನಾವು ತಿಳ್ಕೊಳ್ಳೋದಾದರೆ, ಕ್ರಿಯೆ ಮಾಡೋಕ್ಕೆ ನಮಗೆ ಅವಕಾಶ ಇದೆ, ಕಾರ್ಯ ಮಾಡೋಕ್ಕೆ ಅವಕಾಶ ಇದೆ, ನಾನಾ ಥರದ ಕೆಲಸ ಕಾರ್ಯಗಳನ್ನು ನಾವು ಮಾಡೋಕ್ಕೆ ಅವಕಾಶ ಇದೆ. ಇದು ಹೇಗೆ ನಡಿಬೇಕೋ ಹಾಗೆ ನಡೆದರೆ ಅದಕ್ಕೆ ಯಜ್ಞ ಅಂತ ಕರೀತಾರೆ. ಹೇಗೆ ನಡಿಬೇಕೋ ಹಾಗೆ ನಡೆದರೆ ಅಂದರೆ, ನಮ್ಮಲ್ಲಿ ಯಾವ್ಯಾವ ರೀತಿಯ ಸಾಮರ್ಥ್ಯವನ್ನು ಕೊಟ್ಟು ಭಗವಂತ ಕ್ರಿಯಾಕಲಾಪಗಳನ್ನು ಕೊಟ್ಟಿದ್ದಾನೋ ಆ ಕ್ರಿಯಾಕಲಾಪಗಳೆಲ್ಲವೂ ನಮ್ಮಲ್ಲಿ ಕೆಲಸ ಮಾಡ್ತಾ ಇರುವ ದೇವತೆಗಳಿಗೆ ಪ್ರೀತಿಯಾಗುವಂತೆ ನಡೆದರೆ ಆಗ ಅದಕ್ಕೆ ಯಜ್ಞ ಅಂತ ಹೆಸರು. ಯಜ್ಞ ಅಂದರೆ ಕೇವಲ ಒಂದು ದೊಡ್ಡ ವೇದಿಕೆ, ಅದರಲ್ಲಿ ಅಗ್ನಿ ಪ್ರತಿಷ್ಠಾಪನೆ ಆಗಿದೆ, ಯಾರೋ ಆಚಾರ್ಯರು ಕೂತ್ಕೊಂಡಿದ್ದಾರೆ, ಋತ್ವಿಕ್ಗಳಿದ್ದಾರೆ, ವೇದಘೋಷ ನಡೀತಾ ಇದೆ, ಅಲ್ಲಿ ಯಾವುದೋ ಒಂದು ಸ್ವಾಹಾಕಾರ, ವಷಟ್ಕಾರ, ಅಗ್ನಿಗೆ ಏನನ್ನೋ ಸಮರ್ಪಣೆ ಮಾಡ್ತಾ ಇದ್ದಾರೆ, ಇದು ಯಜ್ಞ ಅಂತ ಇಷ್ಟೇ ಅನ್ಕೋಬಾರ್ದು. ಅದು ಯಜ್ಞ ಹೌದು, ಆದರೆ ಅದಕ್ಕಿಂತ ವ್ಯಾಪಕವಾದ ಒಂದು ಅರ್ಥ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರಭು ಹೇಳಿರುವಂಥ ಮಾತುಗಳು ಏನಪ್ಪ ಅಂದರೆ, ದೇವತೆಗಳೆಲ್ಲ ಪ್ರೀತಿಯಾಗುವಂತೆ ಬದುಕು ಸಾಗಿಸೋದು. ಚಿಂತನೆ ಮಾಡುವಾಗ ದೇವತೆಗಳಿಗೆ ಪ್ರೀತಿಯಾಗಬೇಕು, ನಿರ್ಣಯ ಮಾಡುವಾಗ ಬುದ್ಧಿಯನ್ನು ಬಳಸುವಾಗ ದೇವತೆಗಳಿಗೆ ಪ್ರೀತಿಯಾಗುವಂತೆ ನಿರ್ಣಯವನ್ನು ಸ್ವೀಕರಿಸಬೇಕು, ಮಾತನಾಡುವಾಗ ದೇವತೆಗೆ ಪ್ರೀತಿಯಾಗುವಂತೆ ಮಾತನಾಡಬೇಕು, ಕೈಯನ್ನು ಬಳಸುವಾಗ ಕೈನಲ್ಲಿರೋ ದೇವತೆಗೆ ಪ್ರೀತಿಯಾಗಬೇಕು, ಕಾಲನ್ನು ಬಳಸುವಾಗ ಕಾಲಿನಲ್ಲಿರೋ ದೇವತೆಗೆ ಪ್ರೀತಿಯಾಗಬೇಕು.
ಆಹಾರವನ್ನು ಸ್ವೀಕರಿಸ್ಬೇಕಾದ್ರೆ ನಮ್ಮೊಳಗಡೆ ಇರುವ ಅಗ್ನಿದೇವ ಇದ್ದಾನಲ್ಲ, ಅವನಿಗೆ ಪ್ರೀತಿಯಾಗುವಂಥ ಆಹಾರ ಸ್ವೀಕರಿಸಬೇಕು. ಹೀಗೆ ನಮ್ಮಲ್ಲೇ ಕೆಲಸ ಮಾಡ್ತಾ ಇರುವ ದೇವತೆಗಳಿಗೆಲ್ಲರಿಗೂ ಪ್ರೀತಿಯಾಗುವಂತೆ ನಾವು ನಮ್ಮ ಜೀವನದ ಯಾತ್ರೆಯನ್ನು ನಿರ್ವಾಹ ಮಾಡೋದಾದರೆ ಅದು ಪ್ರತಿ ಹೆಜ್ಜೆಯಲ್ಲೂ ಒಂದೊಂದು ಯಜ್ಞನೇ ಅದು ಅಂತ. ಹಾಗೆ ಯಜ್ಞ ಮಾಡಿದಾಗ ಯಜ್ಞಾದ್ಭವತಿ ಪರ್ಜನ್ಯ, ತಾನಾಗೆ ಸೃಷ್ಟಿನಲ್ಲಿ ಮಳೆ ಆಗೋಕ್ಕೆ ಶುರುವಾಗುತ್ತಂತೆ. ಅಂದರೆ ಎಲ್ಲರೂ ಮಾನವರು ತಮ್ಮ ಮೈಯನ್ನು ತಮ್ಮೊಳಗಡೆ ಕೆಲಸ ಮಾಡ್ತಾ ಇರೋ ದೇವತೆಗಳಿಗೆ ಪ್ರೀತಿ ಆಗುವಂತೆ ಬಳಸ್ತಾ ಹೋಗ್ತಾರೆ. ಅಂದರೆ ಎಲ್ಲ ದೇವತೆಗಳಿಗೂ ಸಂತೋಷ ಆಗುತ್ತೆ, ಭಲೆ ಅಂತ ಮೆಚ್ಚುತ್ತಾರೆ. ಇದೇ ತರಹ ಮಾನವರ ಸಂತತಿ ನಿರಂತರವಾಗಿ ಬೆಳ್ಕೊಂಡು ಹೋಗಬೇಕು. ಕೋಟಿ ಕೋಟಿ ಜೀವಿಗಳು ಈ ಮಾನವ ಶರೀರವನ್ನು ಪಡೆದು ಇಲ್ಲಿ ಲೌಕಿಕವಾದ ಭೋಗ ಭಾಗ್ಯವನ್ನು ಅನುಭವಿಸಬೇಕು, ಅದೇ ರೀತಿಯಲ್ಲಿ ಮೋಕ್ಷವನ್ನು ಪಡಿಬೇಕು ಅಂತ ಈ ಸೃಷ್ಟೀಶನಿಗೆ ಅನಿಸಿ ಕಾಲಕ್ಕೆ ಮಳೆಯನ್ನು ಸುರಿಸ್ಬಿಡ್ತಾನೆ. ಬೇಕಾದಷ್ಟು ಮಳೆ ಬರುತ್ತೆ, ಎಷ್ಟು ಬೇಕೋ ಅಷ್ಟು ಬರುತ್ತೆ. ಆಗ ಧಾನ್ಯ ಸಂಪತ್ತು ಬೇಕಾದಷ್ಟಾಗುತ್ತೆ. ಧಾನ್ಯ ಸಂಪತ್ತು ಚೆನ್ನಾಗಾಯಿತು ಅಂತಂದರೆ ಎಲ್ಲ ಜೀವಕೋಟಿಗಳು ಅವ್ರವ್ರಿಗೆ ಬೇಕಾದ ಧಾನ್ಯನ ಬಳಸ್ಕೊಂಡು, ಆಹಾರ ವಸ್ತುವನ್ನು ಬಳಸ್ಕೊಂಡು ಸಮೃದ್ಧಿಯಾಗಿ ಬೆಳೆಯುತ್ತೆ. ಹೀಗೆ ಹೋಗುತ್ತಪ್ಪ ಅಂತ ಈ ನೀತಿ ಇವತ್ತು ಲೋಕಕ್ಕೆ ಗೊತ್ತಿಲ್ಲ. ನಮಗೆ ಮಳೆ ಇವತ್ತು ಬರ್ತಾ ಇದೆ ಅಂತಂದರೆ ಅದು ಸೃಷ್ಟಿ ನೀತಿ, ಮಳೆ ಬರುತ್ತೆ ಅಂತ ಇಷ್ಟೇ ಹೇಳೋಕ್ಕೆ ಗೊತ್ತು. ನೀರು ಕಾದು ಆಕಾಶಕ್ಕೆ ಹೋಗುತ್ತೆ ಸೂರ್ಯನ ಬೆಳಕಿನಲ್ಲಿ, ಅಲ್ಲಿ ಮೋಡವಾಗುತ್ತೆ. ಆಮೇಲೆ ಯಾವುದೋ ಒಂದು ರೀತಿಯಾದ ಉಷ್ಣತೆ ಅಲ್ಲಿ ಅನುಕೂಲವಾದ ವಾತಾವರಣ ಬಂದಾಗ ಮಳೆ ಬೀಳುತ್ತೆ. ಮಳೆ ಬಿತ್ತು ಅಂದರೆ ಸಸ್ಯಗಳೆಲ್ಲ ಬೆಳೆಯುತ್ತೆ. ಇದು ಸೃಷ್ಟಿಯ ನೀತಿ ಅಂತ ಹೀಗೇನೋ ನಾವು ಅಂದ್ಕೊಂಡು ಮುಕ್ತಾಯ ಮಾಡ್ಕೋತಾ ಇದ್ದೀವಿ ತಿಳುವಳಿಕೆಯನ್ನು. ಆದರೆ ಜ್ಞಾನಿಗಳು, ಯೋಗಿಗಳು ಹೇಳ್ತಾರೆ, ಹಾಗಲ್ಲಪ್ಪ, ನೀವು ನಿಮ್ಮ ದೇಹವನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ, ನೀವು ನಿಮ್ಮ ಸುತ್ತಮುತ್ತಲಿರೋ ವಸ್ತುಗಳನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡ್ರೆ, ಸರಿಯಾಗಿ ಬಳಸ್ಕೊಂಡ್ರೆ, ಆಗ ಇದನ್ನೆಲ್ಲ ಸೃಷ್ಟಿ ಮಾಡಿದ ದೇವನಿಗೆ ಸಂತೋಷ ಆಗುತ್ತೆ, ಆಗ ಮಳೆ ಸುರಿಸ್ತಾನಪ್ಪ. ಹಾಗಲ್ಲದೆ ಹೋದರೆ ಮಳೆ ನಿಂತು ಹೋಗ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ. ಎಲ್ಲ ಜೀವಕೋಟಿಗಳು ತಮ್ಮ ಜೀವನ ಯಾತ್ರೆಯನ್ನು ಮುಕ್ತಾಯ ಮಾಡಬೇಕಾಗ್ಬೋದು, ಅಂಥ ಸ್ಥಿತಿ ಬರ್ಬೋದು. ಹೀಗೆಲ್ಲ ವಿಷಯಗಳಿದೆ ಅಂತ ಈ ಅಂಶವನ್ನು ನಾವು ಮನಸ್ಸಿಗೆ ತಂದುಕೊಂಡು ಇಲ್ಲಿ ಕರ್ಮ ಅಂದರೆ ಏನು ಅಂತನ್ನುವಾಗ ಅಲ್ಲಿ ಬಂದಿರೋ ಮಾತು ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಹಿತ ಅಂತಂದರೆ ಎಲ್ಲ ಜೀವಕೋಟಿಗಳ ಹುಟ್ಟು ಮತ್ತು ಬೆಳವಣಿಗೆಗೆ ಕಾರಣವಾಗುವಂತಹ ತ್ಯಾಗ ಏನಿದೆ ಅದೇ ಕರ್ಮ ಎಂಬುದಾಗಿ ಕರೆಯಲ್ಪಡುತ್ತೆ ಅಂತಂದಾಗ, ಹುಟ್ಟಿದಾಗಲಿಂದ ಕೊನೆಯವರೆಗೂ ಸಹ ಯಾವ್ಯಾವ ರೀತಿಯಾದ ತ್ಯಾಗವನ್ನು ಯಾರ್ಯಾರು ಮಾಡೋಕ್ಕೆ ಸಾಧ್ಯ ಇದೆಯೋ ಅವರವ್ರು ಹಾಗಾಗಿ ಮಾಡ್ತಾ ಹೋದಾಗ ಅದರ ಪರಿಣಾಮವಾಗಿ ಪ್ರಜಾಸಂಪತ್ತು ವಿಸ್ತಾರವಾಗಿ ಬೆಳೆಯುತ್ತೆ. ಪ್ರಜಾಸಂಪತ್ತಿಗೆ ಬೇಕಾಗಿರುವಂಥ ವಸ್ತುಗಳೆಲ್ಲ ಹೇರಳವಾಗಿ ಬೆಳೆಯುತ್ತೆ, ಎಲ್ಲ ಕಡೆಯಲ್ಲೂ ಸಮೃದ್ಧಿಯಾಗಿಬಿಡುತ್ತೆ ಅಂತ. ಇದನ್ನೇ ಬಿಡಿಸಿ ಇನ್ನೊಂದು ಸ್ವಲ್ಪ ನೋಡೋದಾದರೆ, ಬುದ್ಧಿ ಜ್ಞಾನವನ್ನು ತುಂಬಿಕೊಳ್ಳುತ್ತೆ. ಜ್ಞಾನವನ್ನು ತುಂಬಿಕೊಂಡ್ರೆ ಈ ಜ್ಞಾನನ ಯಾರು ಉತ್ತಮ ಅಧಿಕಾರಿ ಬಂದರೆ ಅವನಿಗೆ ಕೊಡಬೇಕು ಅಂತ ಅರ್ಥ. ಅದು ತಿಳ್ಕೊಳ್ಳೋಕೆ ಯೋಗ್ಯನಾದ ಒಬ್ಬ ವ್ಯಕ್ತಿ ಇದ್ದಾನೆ, ನಂಗೆ ಜ್ಞಾನ ಬೇಕು ಅಂತ ಬಯಸ್ತಾನೆ ಅಂತಿದ್ದರೆ, ತಿಳುವಳಿಕೆ ಇದ್ದವನು ಏನು ಮಾಡಬೇಕೋ ಅವನಿಗೆ ಕೊಡಬೇಕು, ವಿತರಣೆ ಮಾಡಬೇಕು. ಇದೇ ತ್ಯಾಗ. ತ್ಯಾಗ ಅಂದರೆ ಕೊಡೋದು ಅಂತ ಅರ್ಥ. ತಿಳುವಳಿಕೆಯನ್ನು ಕೊಡಬೇಕು. ಹಾಗೆ ನನಗೆ ವಾಕ್ಕಿದೆ ಅಂತಂದರೆ ಇನ್ನೊಬ್ಬನ ಜೀವನವನ್ನು ತಿದ್ದೋಕೆ ಬರುತ್ತೆ ಯಾವುದೋ ನೇರದಲ್ಲಿ ಅಂತಿದ್ದರೆ, ಆಗ ನನ್ನ ವಾಕನ್ನು ಹರಿಸಿ ಇನ್ನೊಬ್ಬನ ಜೀವನವನ್ನು ಸುಧಾರಿಸೋದಕ್ಕೆ ಬಳಸ್ಕೋಬೇಕಂತ. ಇದು ಒಂದು ತ್ಯಾಗನೇ. ನನ್ನಲ್ಲಿರೋ ತಿಳುವಳಿಕೆಯನ್ನು ಬಳಸೋದ್ರ ಜೊತೆಗೆ ಹಾಗೆ ನನ್ನ ಮಾತಿನ ಸಾಮರ್ಥ್ಯ ಏನಿದೆ ಅದನ್ನು ಬಳಕೆ ಮಾಡಿ ಇನ್ನೊಬ್ಬನಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಹೊರಟೆ ಅಂದರೆ ಅದೊಂದು ತ್ಯಾಗ. ಅದು ಅದಕ್ಕೆ ವಾಗ್ಯಜ್ಞ ಅಂತ ಕರೀತಾರೆ. ತಿಳುವಳಿಕೆ ಏನಿದೆ ಅದನ್ನು ನನ್ನ ಉದ್ಧಾರಕ್ಕೆ ಬಳಸ್ಕೊಳ್ಳೋದು, ಅದು ಜ್ಞಾನಯಜ್ಞ. ಬೇರೆ ಉದ್ಧಾರಕ್ಕಾಗಿ ಬಳಸುವಂಥದ್ದು ಅದಕ್ಕೆ ವಾಗ್ಯಜ್ಞ. ಮಾತಿನ ಮೂಲಕ ಅವ್ರ ಒಳ್ಳೆಯದನ್ನು ನಾನು ಸಾಧಿಸ್ತಾ ಇದ್ದೀನಿ, ವಾಗ್ಯಜ್ಞ ಅಂತಾಗುತ್ತೆ. ಇದೇ ರೀತಿಯಲ್ಲಿ ನನ್ನಲ್ಲಿ ವಸ್ತುಗಳು ಬೇಕಾದಷ್ಟಿದೆ, ನನ್ನ ಜೀವನಕ್ಕೆ ಏನೋ ಒಂದು ಸ್ವಲ್ಪ ಬೇಕು ಅಷ್ಟೇ. ಪದಾರ್ಥಗಳು ಎಷ್ಟಿದೆ ಅಂದರೆ ತುಂಬ ಇದೆ. ಇನ್ಯಾರೋ ಬಳಸುವಂಥವ್ರು ಇದ್ದಾರೆ ಲೋಕದಲ್ಲಿ, ಅವರಿಗೆ ಉದಾರವಾದ ಮನಸ್ಸಿಂದ ಯಾವ ನಿರೀಕ್ಷೆನೂ ಇಲ್ಲದೇನೆ
ನಾನು ಕೊಡ್ತೀನಿ ಅಂದರೆ ಅದೊಂದು ದಾನ ಅಂತ ಕರೆಯಲ್ಪಡುತ್ತೆ. ಅದು ಒಂದು ಯಜ್ಞ ಇದ್ದ ಹಾಗೇನೆ. ಅದು ಒಂಥರ ದ್ರವ್ಯ ಯಜ್ಞ ಅಂತ ಕರಿಬೋದು ಅದನ್ನು. ತನ್ನ ಶ್ರೇಯಸ್ಸಿಗೆ ಬಳಸಿದಾಗಲೂ ಅದು ದ್ರವ್ಯ ಯಜ್ಞವೇ. ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೆ ಸಮಯದಲ್ಲಿ ಕೊಟ್ಟರೆ ಉತ್ತಮಾಧಿಕಾರಿಗೆ ಆ ಕೊಡುವಿಕೆ ಅನ್ನೋದು ಸಹ ದೇವತಾ ಪ್ರೀತಿಗೆ ಕಾರಣ ಆಗುತ್ತೆ. ಆದ್ದರಿಂದ ಅದು ಒಂದು ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗೆ ತನ್ನ ಆತ್ಮೋದ್ಧಾರಕ್ಕೆ ವೇದವನ್ನು ಅಧ್ಯಯನ ಮಾಡ್ತಾನೆ ಅಂದರೆ ಸ್ವಾಧ್ಯಾಯ, ಅದೊಂದು ಯಜ್ಞ. ಅದೇ ರೀತಿಯಲ್ಲಿ ಅದನ್ನ ಇನ್ನೊಬ್ಬರಿಗೆ ಕಲಿಸ್ಕೊಡ್ತಾನೆ ಉತ್ತಮಾಧಿಕಾರಿಗೆ, ಅರ್ಹನಾದ ಅಧಿಕಾರಿಗೆ ಅಂದರೆ ಅದೊಂದು ಅಧ್ಯಾಪನ ರೂಪವಾದಂತಹ ಯಜ್ಞ. ತನ್ನಲ್ಲಿ ಬಲ ಇದೆ ಬೇಕಾದಷ್ಟು, ಯಾರೋ ಕಷ್ಟದಲ್ಲಿದ್ದಾರೆ, ಹೋಗಿ ಶುಶ್ರೂಷೆ ಮಾಡಿದೆ, ಸಹಕಾರ ಕೊಟ್ಟೆ ಅಂತಂದರೆ ಅದೊಂದು ತರಹ ಬಲದ ಸದ್ವಿನಿಯೋಗ. ಆದ್ದರಿಂದ ಅದೊಂದು ತರಹದ ಯಜ್ಞ. ಹೀಗೆ ಗುರುತಿಸ್ತಾ ಹೋದರೆ ತಿಳುವಳಿಕೆ ಬಂದ ಕಾಲದಿಂದ ಬದುಕಿರುವಷ್ಟು ಕಾಲದವರೆಗೂ ಯಾವ್ಯಾವ ರೀತಿಯಲ್ಲಿ ಭಗವಂತ ಕೊಟ್ಟ ಎಲ್ಲ ಸಂಪತ್ತನ್ನು ಎಲ್ಲೆಲ್ಲಿಗೆ ಯಾವ್ಯಾವ ರೀತಿಯಲ್ಲಿ ವಿತರಣೆ ಮಾಡಿದರೆ ಭಗವಂತನಿಗೆ ಸಂತೋಷ ಆಗುತ್ತೋ ಹಾಗೆ ವಿತರಣೆ ಮಾಡ್ತಾ ಹೋಗೋದಕ್ಕೆ ಅವಕಾಶ ಇದೆ. ಹಾಗೆ ಜೀವನ ಮಾಡೋದಾದರೆ ಅದು ಯಜ್ಞಮಯವಾದ ಜೀವನ ಎಂಬುದಾಗಿ ಕರೆಯಲ್ಪಡುತ್ತೆ. ಹಾಗೆ ಯಜ್ಞಮಯವಾದ ಜೀವನ ನಡೀತಾ ಇದೆ ಅಂತಾದರೆ ಅದರ ಪರಿಣಾಮವಾಗಿ ನಮ್ಮೈನಲ್ಲೂ ಆ ಭಗವಂತನ ಅನುಗ್ರಹದಿಂದ ಸಂಪತ್ತು ಎಲ್ಲ ರೀತಿಯಲ್ಲಿ ವೃದ್ಧಿ ಆಗುತ್ತೆ. ಜ್ಞಾನ ಸಂಪತ್ತು ವೃದ್ಧಿ ಆಗುತ್ತೆ, ವಾಕ್ ಸಂಪತ್ತು ವೃದ್ಧಿ ಆಗುತ್ತೆ, ದೇಹ ಸಂಪತ್ತು ವೃದ್ಧಿ ಆಗುತ್ತೆ, ಬಲ ಸಂಪತ್ತು ವೃದ್ಧಿ ಆಗುತ್ತೆ, ಎಲ್ಲವೂ ವೃದ್ಧಿ ಆಗುತ್ತೆ. ಹಾಗೆ ಲೋಕಕ್ಕೂ ಅದು ಬೇಕಾದಷ್ಟು ವೃದ್ಧಿ ಆಗೋದಕ್ಕೆ ಬೇಕಾಗುವಂತೆ ಆಗುತ್ತೆ. ಇದೇ ರೀತಿಯಲ್ಲಿ ವಯಸ್ಸು ಬೆಳೀತು, ಪುರುಷ ಇನ್ನೊಬ್ಬಳು ಸ್ತ್ರೀ ಪರಸ್ಪರ ವಿವಾಹ ಆದರು. ಮುಂದಕ್ಕೆ ಪುರುಷನಲ್ಲಿ ಒಂದು ರೇತಸ್ಸು ಅಥವಾ ವೀರ್ಯ, ಶುಕ್ರ ಅಂತ ಒಂದು ಧಾತು ಬೆಳೆದು ಸಮೃದ್ಧವಾಗಿ ನಿಂತಿರುತ್ತೆ. ಆಕೆಯಲ್ಲಿ ವಯಸ್ಸಿಗೆ ಅನುಗುಣವಾಗಿ ರಜಸ್ ಅಂತ ಒಂದು ಧಾತು ಬೆಳೆದು ನಿಂತಿರುತ್ತೆ. ಈ ಶುಕ್ರ ಮತ್ತು ರಜಸ್ಸು ಗರ್ಭಕೋಶವನ್ನು ಪ್ರವೇಶ ಮಾಡಿದ್ರೆ ಆಗ ಇನ್ನೊಂದು ಜೀವ ಹುಟ್ಟುತ್ತೆ. ಅದು ಕೂಡ ಏನು ಅಂತ ಕೇಳಿದ್ರೆ ಒಂದು ಯಜ್ಞನೇ. ಅದಕ್ಕೆ ರೇತೋ ಯಜ್ಞ ಅಂತ ಕರೀತಾರೆ. ರೇತಸ್ ಅಂದರೆ ಶುಕ್ರ, ಅದನ್ನು ಗರ್ಭಕೋಶಕ್ಕೆ ಹೋಗಿ ಸೇರುವಂತೆ ಬಿಟ್ಟುಕೊಡುವಂಥದ್ದೇನಿದೆ ಅದನ್ನು ಯಜ್ಞ ಅಂತ ಕರೀತಾರೆ. ಯಾವಾಗ ಅದು ಯಜ್ಞ ಅಂತ ಆಗುತ್ತೆ ಅಂದರೆ, ಹೇಗೆ ವೀರ್ಯವನ್ನು ಸ್ತ್ರೀಯ ಗರ್ಭಕ್ಕೆ ಯಾವ ಕಾಲ, ಯಾವ ದೇಶ, ಯಾವ ಸನ್ನಿವೇಶ, ಯಾವ ಮನೋಭಾವದಿಂದ ಅದು ಹೋಗಿ ಸೇರುವಂತೆ ಮಾಡಬೇಕೋ ಹಾಗೆ ಮಾಡಿದಾಗ ಅದು ಒಬ್ಬ ಉತ್ತಮವಾದ ಸಂತತಿ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಅದು ಅತ್ಯುತ್ತಮವಾದ ಒಂದು ಸಂತತಿ ಹುಟ್ಟೋದಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಅದಕ್ಕೆ ಯಜ್ಞ ಅಂತ ಕರೀತಾರೆ. ಆ ಯಜ್ಞಕ್ಕೆ ಏನಂತ ಹೆಸರು ಅಂತ ಕೇಳಿದರೆ ರೇತೋ ಯಜ್ಞ ಎಂಬುದಾಗಿ ಕರೀತಾರೆ. ಸ್ತ್ರೀ ಪುರುಷರ ಸಂಭೋಗ ಅದು ಕೂಡ ಭಗವಂತನ ಪ್ರೀತಿಗೆ ಕಾರಣವಾಗುವಂತೆ ಇದ್ದಾಗ ಅದಕ್ಕೆ ರೇತೋ ಯಜ್ಞ ಎಂಬುದಾಗಿ ಹೆಸರು ಬಂತು. ಹೀಗೆ ತೆಗೆದುಕೊಂಡ್ರೆ ನಮ್ಮ ಋಷಿ ಮಹರ್ಷಿಗಳು ಕೊಟ್ಟಂತಹ ನೋಟ ಏನಿದೆ, ವರ್ಣಾಶ್ರಮ ಧರ್ಮ ಅಂತ, ಯಾರು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅಂತೇನನ್ನು ವಿಧಿ ನಿಷೇಧವನ್ನು ಹೇಳಿದ ಅದನ್ನು ಅನುಸರಿಸಿ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಹೋಗೋದಾದರೆ ಪ್ರತಿ ಕಾರ್ಯವೂ ಒಂದೊಂದು ಯಜ್ಞ ಆಗುತ್ತೆ. ಪ್ರತಿ ಕಾರ್ಯವೂ ಒಂದೊಂದು ದೇವತೆಯನ್ನು ಸಂತೋಷಪಡಿಸುತ್ತೆ. ಅದು ಸಂತೋಷಪಟ್ಟಾಗ ಅದರಿಂದ ಆಗಬೇಕಾದ ಲಾಭಗಳೆಲ್ಲ ಸಿಗುತ್ತೆ. ಇಡೀ ಲೋಕ ಎಲ್ಲ ಸುಭಿಕ್ಷವಾಗಿ ಚೆನ್ನಾಗಿ ಬದುಕೋಬೇಕಾಗುವಂಥ ಅನುಕೂಲತೆಗಳು ಕೂಡಿ ಬರುತ್ತೆ. ಹೀಗೆ ಕರ್ಮ ಅಂದರೆ ಏನು ಅಂತ ಕೇಳಿದರೆ ಅದಕ್ಕೆ ವ್ಯಾಖ್ಯಾನ ಶ್ರೀಕೃಷ್ಣ ಪ್ರಭು ಕೊಡ್ತಾ ಇರೋದು ಏನಪ್ಪ ಅಂದರೆ, ನಿನ್ನ ಕೈಕಾಲು ಆಡಿಸೋದ್ರ ಮೂಲಕವಾಗಿ, ನಿನ್ನ ಬುದ್ಧಿಯನ್ನು ಆಡಿಸೋದ್ರ ಮೂಲಕವಾಗಿ ನೀನು ಯಾವ ಸಂಪತ್ತನ್ನು ಪಡೆದಿದೆಯೋ ಅದನ್ನ ಎಲ್ಲಿಗೆ ತಲುಪಿಸ್ಬೇಕೋ ಹಾಗೆ ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾ ಹೋಗೋದಾದರೆ, ವಿಸರ್ಗ ತ್ಯಾಗ ಮಾಡ್ತಾ ಹೋಗೋದಾದರೆ ಆಗ ಅದಕ್ಕೆ ನಿಜವಾದ ಕರ್ಮ ಅಂತ ಹೆಸರು ಅಂತ. ಹಾಗಲ್ಲ ನಂಗೆ ತೋರಿದಾಗೆ ನಾನೇನೋ ಕೆಲಸ ಮಾಡ್ತೀನಿ ಅಂತ ಕೇಳಿದ್ರೆ ಅದಕ್ಕೆ ಇನ್ನೊಂದು ತಮಾಷೆ ಹೇಳ್ತೀವಲ್ಲ, ಅಯ್ಯೋ ಪ್ರಾರಬ್ಧ ಕರ್ಮ ಅಂತ. ಅಂಥದ್ದು ಯಾವುದೋ ಒಂದು ಏರುಪೇರುಗಳನ್ನು ನಾವು ಮಾಡ್ಕೊಂಡು ಹಾಗಾಗತ್ತೆ. ಅದು ನಮ್ಮ ಮುಂದಿನ ಜನ್ಮಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲೋ ಸಿಗಾಕಿಸಿ ಕಷ್ಟಕ್ಕೆ ಒಳಪಡಿಸ್ಬಿಡುತ್ತೆ. ಆದ್ದರಿಂದ ನಮ್ಮ ಮನೋಬುದ್ಧಿ ತೋರದಂತೆ ಕೆಲಸ ಮಾಡೋದಲ್ಲ. ವೇದ ಸಾಹಿತಿ ಏನನ್ನು ಮಾಡು ಅಂತ ಹೇಳ್ತಾ ಇದೆಯೋ
ಅದನ್ನೇ ಅರ್ಥ ಮಾಡ್ಕೊಂಡಂಥ ಋಷಿ ಮಹರ್ಷಿಗಳು ಯಾರು ಏನನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ, ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ, ಯಾವಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೋ ಹಾಗೆ ಮಾಡ್ತಾ ಹೋದರೆ ಅದು ನಿಜವಾದ ಆದರ್ಶವಾದಂಥ ಒಂದು ಕರ್ಮ. ಅಂತಹ ಕರ್ಮದಲ್ಲಿ ಏನಪ್ಪ ಇದೆ ಅಂದರೆ ತ್ಯಾಗ ಇದೆ, ಬೇರೆ ಏನೇನಲ್ಲ. ತಂಗೆ ಸಿಕ್ಕಿರೋ ಸಂಪತ್ತನ್ನು ಕಾಲದಲ್ಲಿ ನಾನಾ ರೀತಿಯಲ್ಲಿ ವಿತರಣೆ ಮಾಡುವಂಥ ಕೆಲಸ ಇದೆ. ಅದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಕರ್ಮ. ಇದನ್ನೇ ಹೇಳುವಾಗ ಏಷಧರ್ಮ ಸಮಾಸೇನ ಯದುಕ್ತಂ ಗ್ರಂಥಕೋಟಿಭಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಒಂದು ಸುಭಾಷಿತ ಏನು ಹೇಳ್ತಾ ಇದೆ, ಏಷಧರ್ಮ ಸಮಾಸೇನ ಅಂದರೆ ಸಂಕ್ಷೇಪವಾಗಿ ಹೇಳ್ತೀನಿ. ಧರ್ಮ ಅಂದರೆ ಏನು ಅಂತ ಕೇಳಿದ್ರೆ ಇಷ್ಟೇ. ಯದುಕ್ತಂ ಗ್ರಂಥಕೋಟಿಭಿ, ಕೋಟಿ ಗ್ರಂಥಗಳು ಸಾರಿ ಹೇಳ್ತಾ ಇದೆಯಲ್ಲ, ಅದನ್ನ ಒಂದು ಚುಟುಕಾದ ಮಾತಲ್ಲಿ ಹೇಳ್ತೀನಿ ಕೇಳಿ. ಧರ್ಮ ಅಂದರೆ ಏನು ಅಂತ ಹೇಳ್ತೀನಿ. ಪರೋಪಕಾರ ಪುಣ್ಯಾಯ, ಬೇರೆಯವರಿಗೆ ಉಪಕಾರ ಮಾಡುವಂಥದ್ದು ಪುಣ್ಯ. ಪಾಪಾಯ ಪರಪೀಡನ, ಬೇರೆಯವರಿಗೆ ಹಿಂಸೆ ಕೊಡುವಂಥದ್ದು ಮಹಾಪಾಪ ಅಂತ. ಅದರಿಂದ ನಮಗೆ ಭಗವಂತ ಏನೇನು ಕೊಟ್ಟಿಯಾನೆ, ಕಾಲು ಕೊಟ್ಟಿಯಾನೆ, ಕೈ ಕೊಟ್ಟಿಯಾನೆ, ಕಣ್ಣು ಮೂಗು ಮೊದಲಾದ ಇಂದ್ರಿಯಗಳನ್ನು ಕೊಟ್ಟಿಯಾನೆ, ಮನಸ್ಸು ಕೊಟ್ಟಿಯಾನೆ, ಬುದ್ಧಿ ಕೊಟ್ಟಿಯಾನೆ, ಈ ಶರೀರ ಕೊಟ್ಟಿಯಾನೆ. ಇದಿಷ್ಟನ್ನು ಬೇರೆಯವರ ಹಿತಕ್ಕಾಗಿ ನಾನು ವಿನಿಯೋಗಿಸ್ಕೋತೀನಿ. ಪರೋಪಕಾರಾರ್ಥಮಿದಂ ಶರೀರಂ ಅನ್ನೋ ಮನಸ್ಸಿನಿಂದ ಇದನ್ನು ಬಳಸ್ತೇನೆ ಅಂತಂದರೆ ಅದು ಯಜ್ಞರೂಪವಾದ ಕರ್ಮ ಅಂತಾಗುತ್ತೆ. ಆಗ ಎಲ್ಲ ದೇವತೆಗಳು ಪ್ರಸನ್ನರಾಗಿ ಯಾವ್ಯಾವ ರೀತಿಯಾದ ಲಾಭವನ್ನು ಕೊಡಬೇಕೋ ಎಲ್ಲ ಲಾಭವನ್ನು ಕೊಡ್ತಾರೆ ಅಂತ ಅರ್ಥ. ನಾವು ನಿರಂತರವಾಗಿ ಆ ವಿಷಯವನ್ನು ಬುದ್ಧಿಗೆ ತಂದ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಎಷ್ಟೆಷ್ಟು ನಮ್ಮ ಮನೋಬುದ್ಧಿ ಈ ವಿಷಯಗಳನ್ನು ಚೆನ್ನಾಗಿ ಅನುಸಂಧಾನ ಮಾಡ್ತಾ ಹೋಗುತ್ತೋ ಅಷ್ಟಷ್ಟು ನಮ್ಮ ಜೀವನದಲ್ಲಿ ಅನೇಕ ಪರಿವರ್ತನೆಗಳಾಗ್ತಾ ಹೋಗುತ್ತೆ. ನಮ್ಮ ನಿಲುವು ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಬೆಲೆ ಕೊಡಬೇಕೋ ಅದಕ್ಕೆ ಬೆಲೆ ಕೊಡುವಂಥ ಪ್ರವೃತ್ತಿ ಬರುತ್ತೆ. ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬಾರ್ದೋ ಅದಕ್ಕೆ ಕೊಡದೇ ಇರುವಂಥ ಒಂದು ಪ್ರವೃತ್ತಿ ಹುಟ್ಟುತ್ತೆ. ಅದು ಬೇಕಾಗಿದೆ. ಲೋಕ ಎಲ್ಲ ದಿಕ್ತಪ್ಪು ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ ಈ ವಿಷಯಗಳ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಈ ತಿಳುವಳಿಕೆ ಬೆಳಿಬೇಕಾದ್ರೆ ಇಂಥ ಮಾತುಗಳನ್ನು ನಾವು ಬುದ್ಧಿಗೆ ತಂದ್ಕೋಬೇಕು, ಹೃದಯ ಕೇಳಿಸ್ಕೋಬೇಕು, ಧರಿಸ್ಕೋಬೇಕು ಅಂತ ಅರ್ಥ. ಹಾಗೆ ನಮ್ಮೆಲ್ಲರ ಮನೋಬುದ್ಧಿಗಳು ಶ್ರೀಕೃಷ್ಣನ ಈ ಮಾತುಗಳನ್ನು ಧರಿಸುವಂತೆ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಗಳಲ್ಲಿ ಅರ್ಪಿಸ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಆತ್ಮನಾ ವಾ ತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಸುಖಿಗೆ ಬರೋ ಓ ಸುಖಿಗೆ ಬರೋ ಸುಮುಖಿಗೆ ಬರೋ ಸುಖಿಗೆ ಬರೋ ಸುಮುಖಿಗೆ ಬರೋ ಸುಖಿಗೆ ಬರೋ ಸುಮುಖಿಗೆ ಬರೋ ಸುಖಿಗೆ ಬರೋ ಸುಮುಖಿಗೆ ಬರೋ ಅಖಿಲ ಸಾರ ಮನು ತಾರಕ ನಾಮ ಅಖಿಲ ಸಾರ ಮನು ತಾರಕ ನಾಮ ಅಖಿಲ ಸಾರ ಮನು ತಾರಕ ನಾಮ ಸುಖಿಗೆ ಬರೋ ರಾಮ ನಾಮ
ಸುಖಿಗೆ ಬರೋ ರಾಮ ನಾಮ ಸುಖಿಗೆ ಬರೋ సత్యము తపగ సకల లోకులకు సత్యము తపగ సకల లోకులకు భృత్యుడైన దైవ వేదములేక నిత్యమైన నిత్యమైన సుస్వరగానముతో నిత్యమైన సుస్వరగానముతో నిత్యమైన సుస్వరగానముతో నిరంతరము త్యాగరాజ వినూత రామ నిరంతరము త్యాగరాజ వినూత రామ ಸುಖಿಗೆ ಬರೋ ರಾಮ ನಾಮ ಸುಖಿಗೆ ಬರೋ ಓ